ನ್ಯಾಯಾಧೀಶರಾದ ಸದಾನಂದ ನಾಯ್ಕ ಅವರಿಗೆ ಬೀಳ್ಕೊಡುಗೆ. ಗಂಗಾವತಿ ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಸದಾನಂದ ನಾಯ್ಕ ಅವರಿಗೆ ಬುಧವಾರದಂದು ವಕೀಲರ ಸಂಘದ ನೇತೃತ್ವದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ವಿಎನ್ ಪಾಟೀಲ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ದಿನಾಂಕ 22 ಮೇ 23ರಂದು ಗಂಗಾವತಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಆಗಮಿಸಿದ ಸದಾನಂದ ನಾಯ್ಕ ಅವರು ಸಿವಿಲ್ ಬಾಕಿ ಪ್ರಕರಣ 627, ಕ್ರಿಮಿನಲ್ 83, 3 ವರ್ಷಗಳಲ್ಲಿ ನೋಂದಾವಣೆಗೊಂಡ ಸಿವಿಲ್ ಪ್ರಕರಣ 1537, ಅವುಗಳಲ್ಲಿ ಮುಗಿದ 1378 ಪೂರ್ಣಗೊಂಡಿದ್ದು %89.65 ಇತ್ಯರ್ಥಗೊಂಡಿವೆ. ಇನ್ನು ಕ್ರಿಮಿನಲ್ 2250 ಪ್ರಕರಣಗಳಲ್ಲಿ 2037 ಪ್ರಕರಣಗಳು ಮುಕ್ತಾಯಗೊಂಡಿದ್ದು %90.53 ಇತ್ಯರ್ಥಗೊಂಡಿವೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ 27 ಶಿಕ್ಷೆಯಾಗಿದ್ದು ಅವುಗಳಲ್ಲಿ ಪ್ರಮುಖವಾಗಿ 2 ಪ್ರಕರಣಗಳನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸಲಾಗಿದೆ. ಹೊಸದಾಗಿ ತಿದ್ದುಪಡಿಯಾದ ಬಿಎನ್ಎಸ್ ಕಾಯ್ದೆ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ 3 ತಿಂಗಳ ಒಳಗೆ ಚಾರ್ಜ್ ಆಗಬೇಕು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕೇಸುಗಳನ್ನು ಚಾರ್ಜ್ಗೊಳಿಸಲಾಗಿದ್ದು ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ದೋಷಾರೋಪಣೆ ಸಲ್ಲಿಸಿದ 30 ದಿನದ ಒಳಗೆ ಮುಕ್ತಾಯಗೊಳ್ಳಬೇಕು. ಅವು ಸಹ ಸಂಪೂರ್ಣಗೊಂಡಿವೆ ಮತ್ತು ಅಪರಾಧಿಗಳಿಗೆ ಹಾಗೂ ಸಾಕ್ಷಿಗಳಿಗೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಹಿರಿಯ ಹಾಗೂ ಕಿರಿಯ ವಕೀಲರು ನ್ಯಾಯಾಧೀಶರ ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ಸದರಿ ಸಮಾರಂಭದಲ್ಲಿ ನ್ಯಾಯಾಧೀಶರುಗಳಾದ ಜಿಬಿ ಹಳ್ಳಿಕಾಯಿ, ನಾಗೇಶ್ ಪಾಟೀಲ್ ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷರು, ನ್ಯಾಯಾಧೀಶರಾದ ಸದಾನಂದ ನಾಯ್ಕ್, ಮಾತುಶ್ರೀ ಮಕ್ಕಳು ಸಹ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.
ರಾಜಕುಮಾರ್ ಬಹಳ ಫೇಮಸ್ ಇದೆ ಕರ್ನಾಟಕದಲ್ಲಿ. ಏನಿದು ಕ್ರೌಡ್, ಇಷ್ಟು ಜನ ಇಲ್ಲಿಂದ ಇಷ್ಟು ಫಾಲೋವರ್ಸ್ ಓಡಿ ಬರ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ಒಂದು ಇದು ವಿಷಯ ಹೇಳಿದ್ರು ಕಜಿನಲ್ಲಿ. ಅವರೆಲ್ಲ ಓಡಿ ಬರ್ತಾ ಇರೋದು ನನ್ನ ನೋಡಿ ಅಲ್ಲ, ನನ್ನಲ್ಲಿರುವಂತ ಸರಸ್ವತಿ ನೋಡಿ ಅಂತ. ಒಂದು ಕಾರ್ಯಕ್ರಮ ನೋಡಿ ಗೊತ್ತಾಗುತ್ತೆ. ನಾವೆಲ್ಲ ಇಷ್ಟೆಲ್ಲ ಒಂದು ಇಲ್ಲ ನಮ್ಗೆ ಹೃದಯ ಆಗಿದ್ರು ಕೂಡ ಇದು ಅನಿವಾರ್ಯ. ಅವ್ರ ಮತ್ತೆ ಮುಂದಿನ ಒಂದು ಎಕ್ಸೆಪ್ಟ್ ಮಾಡಿದ್ರು. ಸೊ ಅವರು ಈ ಒಂದು ಅಭಿಮಾನ ನೋಡೋದಾಗುತ್ತೆ. ಎಲ್ಲರೂ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಎಲ್ಲರೂ ಬಂದು ಬೀಳ್ಕೊಂಡಂಗೆ ಮಾಡ್ತಾ ಇದ್ದಾರೆ. ಅಂಡ್ ಸಾಹೇಬು ನಮ್ಮ ಈ ಗಂಗಾವತಿಯಲ್ಲಿ 2019 ಡಿಸ್ಟ್ರಿಕ್ಟ್ ಬೋರ್ಡ್ ಅಂತ ಆಯಿತು. ಡಿಸ್ಟ್ರಿಕ್ಟ್ ಬೋರ್ಡ್ ಆದ ನಂತರ ಇಮಿಡಿಯೇಟ್ಲಿ ನಮ್ಮ ಫಸ್ಟ್ ಅಪಾಯಿಂಟೆಡ್ ಅವತ್ತೇ ನಮಗೆ ನಾಯ್ದು ಸಾಹೇಬ್ ಬಂದಿದ್ದು. ಅವರು 3 ದಿನ ಇದ್ರು. ಸ್ಟೇಟ್ ನಂತರ ಮತ್ತೆ ನಮಗೆ ವಿಶ್ವಡಿ ಸಾಹೇಬ್ ಬಂದರು. ವಿಶ್ವಡಿ ಸಾಹೇಬ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಕೊರೋನಾ ಬಂತು. ಆಮೇಲೆ ಕೊರೋನಾ ವಯಸ್ಸಿನಲ್ಲಿ ಎಷ್ಟು ಕಡಿಮೆ ಅವರು ಸರ್ ಡೆಲಿವರಿ ಕಂಪ್ಲೀಟ್ ಮಾಡಿಲ್ಲ. ಬಟ್ ನಮ್ಮ ಈ ನಮ್ಮ ಜಗನ್ ನಾಗರಾವ್ ಸರ್ ಫಸ್ಟ್ ಈ ಒಂದು 3 ವರ್ಷ ಟೋಟಲ್ ಕಂಪ್ಲೀಟ್ ಮಾಡಿದ್ದಾರೆ. ಕಾನೂನು ಸೇವಕರಾಗಿ ಅದ್ರ ಜೊತೆಗೆ ನಮ್ಮೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಹೋರಾಟಗಳಾಗಲಿ, ಸಾಕಷ್ಟು ನಮಗೆ ಸೋಷಿಯಲ್ ಇದು ಅವೇರ್ನೆಸ್ ಆಗಲಿ ಎಲ್ಲವೂ ಕಾರ್ಯಕ್ರಮದಲ್ಲಿ ಇಮಿಡಿಯೇಟ್ಲಿ ನಮಗೇನಿತ್ತು ಅವರು ಮುಗಿಸಿದ ಮೇಲೆ ಒಂದು ನಮ್ಮ ದೋಸ್ತಿಗೆ ಮುಗಿಸಿದ ಮೇಲೆ ಫಂಕ್ಷನ್ ಆದಮೇಲೆ ಯಾವ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರು ನಮಗೆಲ್ಲ ಗೊತ್ತಿರೋ ಹಾಗೆ. ನಂತರ ಲೈಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಗ್ಗೆ ಸೀರಿಯಸ್ ಅಭಿಯಾನ ಮಾಡೋದು ಗಂಗಾವತಿಯಲ್ಲಿ ಆಗಲ್ಲ ಅಂತ ಹೇಳಿದ್ರು. ಪ್ರಯತ್ನ ಮಾಡಿ ಹಂಗೆ ಬಿಡೋದು ಬೇಡ, ಇದನ್ನ ಸೀರಿಯಸ್ ಹೋಗ್ಬೇಕು ಅಂತೇಳಿ ಅವ್ರು ಇನಿಷಿಯೇಟ್ ಮಾಡ್ತಾ ಇದ್ರು. ಅವರು ಒಂದು ಸಿವಿಕ್ ಸೆನ್ಸ್ ಕೂಡ ಗೊತ್ತಾಗುತ್ತೆ. ಅಂಡ್ ಅದೇ ರೀತಿ ಮೊನ್ನೆ ರೀಸೆಂಟ್ಲಿ ಸೋಮವಾರ ಸಜೆಷನ್ ಮಾಡಿ ಫುಟ್ಪಾತ್ ಇಸ್ ಎ ಮ್ಯಾಟರ್ ಆಫ್ ರೈಟ್ ಅಂತಾನೆ ನಮಗೆ ಹೈಕೋರ್ಟ್ ಇದು ಕೊಟ್ಟಿದೆ, ಜಜ್ಮೆಂಟ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಫುಟ್ಪಾತ್ ಅಲ್ಲಿ ಹೋಗೋದು ಪ್ರತಿಯೊಬ್ಬರು ಮೂಲಭೂತ ಹಕ್ಕು ಅಂತ ಕೊಟ್ಟಿರೋದ್ರಿಂದ ಸೊ ಅದ್ರ ಬಗ್ಗೆ ಸೀರಿಯಸ್ ಆಗಿ ಅವರು ಇನಿಷಿಯೇಟ್ ಮಾಡಿದ್ದಾರೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಲೈಕ್ ಎಲ್ಲರಿಗೆ ಬರೀ ಜಿಲ್ಲಾ ನ್ಯಾಯಾಲಯ ಬರೋದಂತೆ ಮುಖ್ಯ ಅಲ್ಲ, ಅದ್ರ ಜೊತೆ ಕೇಸಸ್ ಬೇಕಾಗಿಲ್ಲ. ಅದ್ರ ಜೊತೆ ಕೇಸಸ್ ಏನಾಗಿತ್ತು, ನಮಗೆ ಇಲ್ಲಿ ಕೇಸಸ್ ಪೆಂಡೆನ್ಸಿ ಕಡಿಮೆ ಇರೋದ್ರಿಂದ MUC ಕೇಸಸ್ ಎಲ್ಲ ಹಾಕಿ ನಾವೆಲ್ಲ ಕೋರ್ಟ್ ಒಂದು ಫಂಕ್ಷನ್ ಆಗ್ತಾ ಇತ್ತು. ಅಪಾರ್ಟ್ ಫ್ರಮ್ ದಟ್ ಲೈಕ್ ಸ್ಪೆಷಲ್ ಡೆಸಿಗ್ನೇಟೆಡ್ ಕೋರ್ಟ್ ಕೇಸಸ್ ಎಲ್ಲ SC/ST ಕೇಸ್ ಇರ್ಬೋದು, NT ಕೇಸು, ಎಲೆಕ್ಟ್ರಿಸಿಟಿ ಎಲ್ಲ ಕೇಸ್ಗಳು ಇನ್ನು ಒಬ್ಬರೇ ಓದಿದ್ದು. ನಮ್ಮ ಗಂಗಾವತಿ ಕಾಟಿಂಗ್ ಮತ್ತು ಕಂಪ್ಲೇಂಟ್ ಇದ್ದಾಗಿನ ಈ ಒಂದು ಜುರಿಸ್ಡಿಕ್ಷನ್ ಕೇಸ್ಗಳು ಅವಾಗೆ ನಮ್ಮ ಸಾಹೇಬರು ಫುಲ್ ಕೋಆರ್ಡಿನೇಷನ್ ಮಾಡಿ ನಮಗೆ ಏನೇನು ಗೈಡೆನ್ಸ್ ಕೊಡಬೇಕಾಗಿತ್ತು ಎಲ್ಲ ಗೈಡೆನ್ಸ್ ಕೊಟ್ಟು ಇಮಿಡಿಯೇಟ್ಲಿ ವೆಂಟು ಹೈಕೋರ್ಟ್ ಅಲ್ಲಿ ನಮ್ಮ ಇಂಡಿಯನ್ ಲಾಸ್ಟ್ ಚೀಫ್ ಜಸ್ಟಿಸ್ ನ ಭೇಟಿ ಆದ ನಂತರನೇ ನಮಗೆ ಗಂಗಾವತಿ ಸ್ಪೆಷಲ್ ಕೋರ್ಟ್ ಆಗಿ ಡೆಸಿಗ್ನೇಟೆಡ್ ಆಗಿದೆ. ಅದರಿಂದ 1383 ಕೇಸ್ ಟ್ರಾನ್ಸ್ಫರ್ ಆಗಿ ಬಂದಿಲ್ಲ. ಸೊ ಎಕ್ಸಿಕ್ಯೂಷನ್ ಸೊ ಇವಾಗ ಗಂಗಾವತಿ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಏನಿದೆ ಅದು ಫುಲ್ ಬ್ರಾಂಚ್ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿ ಪರಿವರ್ತನೆ ಆಯಿತು. ಅದಕ್ಕೆಲ್ಲ ಕಾರಣ ನಮ್ಮ 1ನೇ ಹೆಚ್ಚುವರಿ ಸಾಕಷ್ಟು ವಿಷಯ ಇದೆ. ಸೊ ಇಂದಿನ ಒಂದು ತೀರ್ಪುಗಳ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗೌರವ ನ್ಯಾಯಾಧೀಶರಿಗೆ ಹಾಗೂ ಇಲ್ಲಿ ನಡೆಯುವಂತಹ ಎಲ್ಲ ವಕೀಲರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತಿಸಿದ ಈ ಸರ್ ನಾಗರಾವ್ ಸಾಹೇಬರು ನಮ್ಮ ಫುಲ್ 3 ಇಯರ್ಸ್ ಡೆಲಿವರಿ ಕಂಪ್ಲೀಟ್ ಮಾಡೋದು. ಆ ಟೈಮಲ್ಲಿ ಬಹಳಷ್ಟು ಹಿರಿಯ ವಕೀಲರು ಕೂಡ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಅನುಭವ, ಈ ಅನುಭವನೇ ಭಾಳ ಇಂಪಾರ್ಟೆಂಟು. ಫಸ್ಟಿಗೆ ಬಂದಾಗ ನಾನು ಹೋಗಿ ಹೇಳಿದ್ದೆ ಸರ್ ಸಾಹೇಬರು ಜಡ್ಜ್ಮೆಂಟು ಡೆತ್ ಪೆನಾಲ್ಟಿ ಕೊಡಬೇಕಾದ್ರೂ ಅದೇ ಸೇಮ್ ಫೇಸ್ ಇರ್ತದೆ, ನಾನು ಬಿಡುಗಡೆ ಮಾಡಬೇಕಾದ್ರೂ ಸೇಮ್ ಫೇಸ್ ಇರ್ತದೆ. ಅವ್ರೇನು ಫೇಸ್ ರಿಯಾಕ್ಷನ್ ಚೇಂಜ್ ಇಲ್ಲ. ಒಂದ್ಸಲ ಅವರು ನಮ್ಮ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ನಾರ್ಮಲ್ ಥರನೇ ನಮ್ಮ ಜೊತೆ ಇದ್ರು. ಬಟ್ ವೆನ್ ಇಟ್ ಕಮ್ ಟು ದ ಬೋರ್ಡ್, ಆ ಬೋರ್ಡ್ ಇದ್ದಾಗ ಲೈಕ್ ನಾವು ಅದೇ ವಕೀಲರು ಮಾತಾಡಬೇಕು, ಜಡ್ಜ್ ಬರೀಬೇಕಂತ ಹೇಳಿ ಅದೇ ಥರ ಅವರು ಪಾಲನೆ ಮಾಡ್ತಾ ಇದ್ರು. ಸೊ ಏನೇ ರೀತಿ ವಾಟ್ ಹ್ಯಾಪನ್ ಇನ್ ದ ಕೋರ್ಟ್ ಪ್ರೊಸೀಡಿಂಗ್ಸ್ ಡೆಫಿನೆಟ್ಲಿ ಯು ಆರ್ ಸಪೋಸ್ ಟು ಬಿ ನೋಟೆಡ್, ಎವ್ರಿಥಿಂಗ್ ಇಸ್ ನೋಟೆಡ್. ನೋಟ್ ಮಾಡ್ತಾ ಇದ್ದಾರೆ, ಯಾವುದು ಗೊತ್ತಾಗಿಲ್ಲ ಏನಿದೆ ಆಲ್ಮೋಸ್ಟ್ ಅವರು ನೋಟ್ ಮಾಡ್ತಾ ಇದ್ರು. ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಅವರು ನೋಟ್ ಮಾಡೋದ್ರ ನೋಡಿದ್ರೆ ಗೊತ್ತಾಗುತ್ತೆ ಈ ಆರ್ ಮೋಸ್ಟ್ ಕರೇಜಬಲ್ ಪರ್ಸನ್ ಅಂತ ಹೇಳಿ. ಸೊ ಒಂದು ಡೆತ್ ಪೆನಾಲ್ಟಿ ನಮ್ಗೆ ಗೊತ್ತಿರೋ ಹಾಗೆ ಇಟ್ಸ್ ಅನ್ ಹಿಸ್ಟೋರಿಕ್ ಅವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಆ್ಯಂಡ್ ಕನ್ವಿಕ್ಷನ್ ಮಾಡಿರೋರು ನಮ್ಮ ಕೊಪ್ಪಳ ಜಿಲ್ಲೆ 22 ವರ್ಷದ ಆದಮೇಲೆ ಫಸ್ಟ್ ಟೈಮ್ ಇದು ಆಗಿರೋದು. ಅದು ನಾವು ಕರೆಕ್ಟ್ ನೋಡೋದು ಗೊತ್ತಾಗುತ್ತೆ. ಹೀಗಾಗಿ ನಮ್ಮ ಊರಿನ ಡೆವಲಪ್ಮೆಂಟ್ ವಿಚಾರ ವಿಷನ್ ನೋಡೋದು ಗೊತ್ತಾಗುತ್ತೆ, ವಿಷನ್ ಎಷ್ಟು ಏನಿತ್ತು ಅಂತೇಳಿ. ಅದ್ರ ಜೊತೆಗೆ ನಮ್ಮೆಲ್ಲ ಗೊತ್ತಿರೋ ಹಾಗೆ ಈಗ ಕಾರ್ಡಿಗೆ ಐಡೆಂಟಿಟಿ ಬೋರ್ಡ್ ಇತ್ತು, ಅದು ಈಗ ಫುಲ್ ಬ್ರಾಂಚು ಕೋಡ್ ಆಗಿ ಎಸ್ಟಾಬ್ಲಿಷ್ ಆಗಿದೆ. ಓನ್ಲಿ ಥಿಂಗ್ ವಿ ಆರ್ ವೇಟಿಂಗ್ ಫಾರ್ ದಿ ಆಫೀಸರ್. ಅಲ್ಲಿ ಅದು ಆಫೀಸರ್ ಬಂದ್ರೆ ಕಾರ್ಡಿಗೆ ಕೋಡ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಮ್ಯುನಿಟಿ ವೆರಿ ಶಾರ್ಟ್ಲಿ ಅಲ್ಲಿನೂ ಐಡೆಂಟಿಟಿ ಕೋಡ್
ಇವೆಲ್ಲ ಕಾರ್ಯಕ್ರಮ ಬರಬೇಕಾದ್ರೆ ನಮ್ಮ ಆರ್ಎಂಎಸ್ ಕೋಆರ್ಡಿನೇಷನ್ ಲೈಕ್ ನಮಗೆಲ್ಲ ಗೈಡೆನ್ಸ್ ಎವ್ರಿಥಿಂಗ್ ಡನ್ ನೀವೆಲ್ಲ ಇವೆಲ್ಲ ಸಪೋರ್ಟ್ ಮಾಡಿದ್ರೆ ಸರ್ ಆ್ಯಂಡ್ really heavy heart we are doing very gratitude for all those things on behalf of the bar association. Once again we did a very sad farewell function sir. ಹೇಳ್ತಾ ಈ ನಮ್ಮ ಸಾಹೇಬ್ ಬಗ್ಗೆ ಏನಾದರೂ ಮನಸ್ಸಿಗೆ ಬಿಟ್ಟರೆ ದಯವಿಟ್ಟು ಹಿರಿಯ ವಕೀಲರು ಮಾತಾಡಬೇಕು. ನಮ್ಗೆ ನೆನೆಸಿದ್ದನ್ನ ಹೇಳೋದಕ್ಕೆ ಇಲ್ಲಿ ನಾವು ತೊಡಗಿಬಿಟ್ಟಿರು ಅಂತ ಕರ್ಕೊಂಡು ಬಂದಿದ್ದೀವಿ. ಎಲ್ಲರೂ ಸಹ ಒಂದು ಅಕ್ಷರನ್ನು ಈ ಸಹಕಾರಗಳು ನಾವು ನಮ್ಮ ಕ್ಷಮತೆಯನ್ನು ಸ್ವಲ್ಪ ಬರೆಯಿತು ನಮ್ಮ ಮಾತು ಕೇಳಬೇಕಂತ ವಿನಂತಿಸ್ಬೋದು. ಇದಾದ್ಮೇಲೆ ಮೂರು ವರ್ಷಗಳ ನಂತರ ನೋಂದಾದ ಪ್ರಕರಣಗಳ ಸಂಖ್ಯೆ 1537 ಸಿವಿಲ್ ಪ್ರಕರಣಗಳು, 2250 ಕ್ರಿಮಿನಲ್ ಪ್ರಕರಣಗಳು. ಇವೆಲ್ಲ ಪ್ರಯತ್ನದಿಂದ ಒಪ್ಪಳದಿಂದ ಗಂಗಾವತಿಗೆ ಬಂದವು. ಇವರು ಬಂದಮೇಲೆ ಮುಗಿಸಿರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ 1378, ಅಂದರೆ 1537 ಸಿವಿಲ್ ಕೇಸ್ಗಳಲ್ಲಿ 1378 ಕೇಸ್ಗಳನ್ನು ಮುಗಿಸಿ 89.65% ಕೇಸ್ಗಳು ಮುಗಿಸಿಕೊಟ್ಟರು. ಅದೇ ರೀತಿ 2250 ಕ್ರಿಮಿನಲ್ ಕೇಸ್ಗಳು ಪೆಂಡಿಂಗ್ ಇದ್ದವು. ಅವುಗಳಲ್ಲಿ 2037 ಕೇಸ್ಗಳನ್ನು ಮುಗಿಸಿ 90.53% ಕೇಸ್ಗಳನ್ನ ಮುಗಿಸಿಕೊಟ್ಟಿದ್ದಾರೆ. ಎಲ್ಲ ಆದ್ಮೇಲೆ ಹಿಂದಿನ ಬಾಕಿ ಸೇರಿ ಉಳಿದಿರತಕ್ಕಂಥ ಎಲ್ಲವೂ ಸೇರಿಬಿಟ್ಟು ಹಿಂದಿನವರೆಗೆ ಇವತ್ತಿನವರೆಗೆ ಇರತಕ್ಕಂಥ ಕ್ರಿಮಿನಲ್ ಪ್ರಕರಣಗಳಲ್ಲಿ 27 ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಅಂದ್ರೆ 2250 ಪ್ರಕರಣಗಳಲ್ಲಿ 27 ಪ್ರಕರಣ ಶಿಕ್ಷೆ ಆಗಿದ್ದು, ಅವುಗಳಲ್ಲಿ 2 ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆಯನ್ನ ಮಾಡಿದ್ದಾರೆ. ಈ ಸಿವಿಲ್ ಕೇಸ್ಗಳು ಉಳಿದಿರ್ತಕ್ಕಂಥ ಬಾಕಿ 786 ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳ ಸಂಖ್ಯೆ 296. ಇವುಗಳಲ್ಲಿ ಇಂದಿನಿಗೆ 5 ವರ್ಷಗಳವರೆಗೆ ಇರತಕ್ಕಂಥ ಬಾಕಿಗಳ ಸಂಖ್ಯೆ, ಬಾಕಿ ಪ್ರಕರಣಗಳ ಸಂಖ್ಯೆ ಬಂದ್ಬಿಟ್ಟು 2017ರಲ್ಲಿ ಒಂದಿದೆ, 17ರಿಂದ ಇಲ್ಲಿವರೆಗೂ, 2018ರಿಂದ ಇಲ್ಲಿವರೆಗೂ ಒಂದಿದೆ, 2019 ಇಸ್ವಿಯಿಂದ ಒಂದಿದೆ, 2020ರಲ್ಲಿ ಒಂದಿದೆ, 2021ರಿಂದ ಇಲ್ಲಿವರೆಗೂ 7 ಪ್ರಕರಣಗಳು ಬಾಕಿದಾವೆ. ಇವೆಲ್ಲವೂ ಸೇರಿಬಿಟ್ಟು 11 ಪ್ರಕರಣಗಳು ಇನ್ನೂ ಬಾಕಿದಾವೆ. ಇವುಗಳಲ್ಲಿ ಮತ್ತೆ ಒಂದು ಅಂಶ ಏನು ಅಂತಂದ್ರೆ, ಇವತ್ತಿನವರೆಗೆ ಬಹುತೇಕ ಪ್ರಕರಣಗಳು ಹೈಕೋರ್ಟ್ನಲ್ಲಿ ಸ್ಟೇ ಆಗಿ ಉಳಿದಿವೆ. ಒಂದೇ ಒಂದು ಕೇಸ್ 2018 ಇವತ್ತಿನವರೆಗೂ ಬಾಕಿ ಇರ್ತಕ್ಕಂಥದ್ರಿಂದ ಅದನ್ನ ಯಾಕೋ ತಪ್ಪಿಸ್ಕೊಂಡ್ಬಿಡ್ತಾರೆ. ಕೇಸ್ ಎದುರಿಸ್ಕೊಂಡ್ರೆ ಗೊತ್ತಿಲ್ಲ, ಅದೆಲ್ಲ ಮುಗಿಬೇಕಾಗಿತ್ತು. ಹೀಗಾಗಿ BNS ಕಾಯ್ದೆ, ಹೊಸ ಕಾಯ್ದೆ ತಿದ್ದುಪಡಿ ಆಗಿ ಬಂದಾಗ ಈ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ 3 ತಿಂಗಳೊಳಗಾಗಿ ಚಾರ್ಜ್ ಆಗಬೇಕು ಅಂತ ಎಲ್ಲಾ ಕೇಸ್ಗಳು 100% ಚಾರ್ಜ್ ಆಗಿ ಕೂತಿದೆ ಇವತ್ತಿನವರೆಗೂ. ಅಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗೆ ಟ್ರಯಲ್ ರೆಡಿ ಆಗಿರ್ತಕ್ಕಂಥ ಕೇಸ್ಗಳಿದ್ದಾವೆ. ಅದೇ ರೀತಿ ಪೋಕ್ಸೋ ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ 30 ದಿನಗಳ ಒಳಗಾಗಿ ಚಾರ್ಜ್ ಆಗಲೇಬೇಕಂತಿದೆ. ಅದು ಕೂಡ ಆಗಿದ್ದಾವೆ. ವಿಕ್ಟಿಮ್ಗಳಿಗೆ ಸಾಕ್ಷಿ ಕೂಡ ಹೋಗಿದ್ದಾವೆ. ಅದೆಲ್ಲ ಪ್ರಕರಣಗಳು 100% ಸಮನ್ಸ್ ಮುಟ್ಟಿ ಅದು ಪ್ರೊಸೀಡಿಂಗ್ಸ್ ಇಲ್ಲ. ಅರ್ಥ ಮಾಡ್ಕೋಬೇಕು ನಾವು. 1537 ಪ್ಲಸ್ 2250 ಪ್ರಕರಣಗಳಲ್ಲಿ ಎಲ್ಲಾ ಕೇಸ್ಗಳನ್ನು ಚಾರ್ಜ್ ಮಾಡಿ, ಎಲ್ಲಾ ವಿಕ್ಟಿಮ್ಸ್ಗಳಿಗೆ ಸಮನ್ಸ್ ಸರ್ವ್ ಮಾಡಿ 99.65% ಅಷ್ಟು ಸಿವಿಲ್ ಕೇಸ್ಗಳನ್ನು ಮುಗಿಸಿ 90.53 ಕೇಸ್ಗಳನ್ನು ಮುಗಿಸಿ ಇಷ್ಟೆಲ್ಲ ಶ್ರಮ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನಂದ್ರೆ ಅವ್ರು ನಿದ್ದೆ ಕೂಡ ಮಾಡಲಿಕ್ಕಿಲ್ಲ, ಬಹುಶಃ ಊಟ ಕೂಡ ಮಾಡಿರ್ಲಿಕ್ಕೆ. ಸೊ ಹೀಗೆ ನಮ್ಮ ಕ್ಯಾಲಿಬರ್ನ ಇರ್ತಕ್ಕಂಥ ಆ ಕೆಪಾಸಿಟಿಯನ್ನ ಹೊರಹಾಕಿ ನಮಗೆ ಮತ್ತು ನಮ್ಮ ಕಕ್ಷಿದಾರರಿಗೆ ಎಷ್ಟು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆಯೋ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಇಂಥ ಒಂದು ದೊಡ್ಡ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡೋದು ಸಣ್ಣತನ ಅನಿಸ್ತದೆ. ಆದರೂ ಸಹ ನಾವು ನಮ್ಮ ಮನಸ್ಸಿನಿಂದ ಬೀಳ್ಕೊಡೋ ಸಮಾರಂಭದಲ್ಲಿ ನಮ್ಗೆ ಏನು ಅನಿಸ್ಬೇಕು, ಏನು ಅನಿಸಿರೋ ಬಗ್ಗೆ ಅದನ್ನ ನಾವು ಮುಕ್ತ ಮನಸ್ಸಿನಿಂದ ಹೇಳ್ಕೊಡೋದಕ್ಕೆ ಇಚ್ಛೆ ಪಡ್ತೇವೆ. ಈ ದಿನ ನಮಗೆ ಎಲ್ಲ ಹೃದಯಗಳು ಭಾರವಾಗಿ ಕಾಣಿಸ್ತಾ ಇದ್ದಾವೆ. ನ್ಯಾಯಾಧೀಶರು ವರ್ಗಾವಣೆ ಆಗುವುದು ಸಾಮಾನ್ಯ, ಆದರೆ ಅವರು ನಮ್ಮೊಳಗೆ ಒಬ್ಬರಾಗಿದ್ದಾಗ ನಮ್ಮ ಹೃದಯಗಳು ಭಾರವಾಗುತ್ತವೆ.
ಇದು ಸಾಮಾನ್ಯವಾದರೂ ಟ್ರಾನ್ಸ್ಫರ್ ಆಗೋದು ಸಾಮಾನ್ಯ ಆದರೂ ಇದರಿಂದ ನಾವು ಕಲಿಯುವುದು ಬಹಳಷ್ಟಿದೆ. ನಾವು ಇಷ್ಟೇ ಇದ್ದರು ಹೋಗ್ಬಿಟ್ಟು ಊಟ ಹಾಕ್ಸ್ಕೊಂಡು ನಾವು ಊಟ ಹಾಕ್ಸ್ಕೊಂಡು ಇಷ್ಟೇ ಒಂದು ಲೀಫ್ ಕೊಡ್ಬೋದು ಅಂದರೆ ಟ್ಯಾಕ್ಸ್ ಕೊಟ್ಟು ಕಳಿಸ್ಬೋದು. ಆದರೆ ಅವರಿಂದ ನಾವೇನು ಕಲಿತೀವಿ? ಇಂಥ ಒಬ್ಬ ವ್ಯಕ್ತಿ ಹೋಗುತ್ತೆ, ಅವರಿಂದ ನಾವು ಕಲಿತಿದ್ದೇವೆ ಅಥವಾ ನಮ್ಮಿಂದ ಅವರೇನಾದರೂ ಕಲಿತಿದ್ದಾರ? ಇದನ್ನು ನಾವು ಸ್ವಲ್ಪ ಲೆಕ್ಕ ಹಾಕಿದಾಗ ನಮಗೆ ವಿಷಯ ಗೊತ್ತಾಗೋದು ಏನಂದ್ರೆ, ಒಬ್ಬ ನ್ಯಾಯಾಧೀಶರು ತಮ್ಮಲ್ಲಿರುವ ಎಲ್ಲ ಜ್ಞಾನವನ್ನು ವಕೀಲರ ಸಂಘಕ್ಕೆ ಧಾರೆ ಎರೆದಾಗ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡಾಗ, ಎಲ್ಲ ವಕೀಲರೊಂದಿಗೆ ಸಮನಾಗಿ ಬೆರೆತಾಗ, ಮಾತೃ ಹೃದಯದಿಂದ ನ್ಯಾಯದಾನ ಮಾಡಿದಾಗ, ಕ್ಷಮಾಪಣೆಯಿಂದ ನಡೆಸಿಕೊಂಡಾಗ, ಬಾರ್ ಮತ್ತು ಬೆಂಚಿನೊಂದಿಗೆ ಸಹಯೋಗ ಸನ್ಮಾನ್ಯ ಶ್ರೀ ಸದಾನಂದ ನಾಗಪ್ಪ ನಾಯ್ಕ್ ಇವರು ಬಂದಾಗ ನಮಗೆ ಇವರು ಹೇಗೋ ಏನೋ ಅಂತ ಅಂದ್ಕೊಂಡು ನಾವು ಕೂತ್ಕೊಳ್ಳೋ ಕಾಲಿಟ್ಟಿದ್ವಿ. ಆದರೆ ಈಗ ಅವ್ರು ಕಳಿಸ್ಬೇಕಂದ್ರೆ ಅಂತಹದ್ದು ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಬೇಕಾಗ್ತದೆ. ನ್ಯಾಯಾಧೀಶರಾಗಿ ಮೊಟ್ಟ ಮೊದಲಿಗೆ ಬಂದು 3 ವರ್ಷ ಪೂರೈಸಿರ್ತಕ್ಕಂಥ ಮೊಟ್ಟ ಮೊದಲ ಜಡ್ಜ್ ಸಾಹೇಬರು ಇವರು. ಎರಡನೇದೊಂದು, ಇಡೀ ದೇಶ ವಿದೇಶಗಳಲ್ಲಿ ಗಂಗಾವತಿಗೆ ಕಟ್ಟೆಸರನ್ನು ತರುವಂತಹ ಆರೋಪಿತರಿಗೆ ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಕೇವಲ 9 ತಿಂಗಳಲ್ಲಿ ಶಿಕ್ಷೆ ಮಾಡಿದ್ದು. ಅದು ವಿದೇಶಿಗರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಿಂದ ಇಂತಹ ಅಭೇದ್ಯವಾದ ಪ್ರಕರಣವನ್ನು ದಿನವಿಡೀ ಕಷ್ಟಪಟ್ಟು ಬೇಗನೆ ಅಂತ್ಯ ಕಾಣಿಸಿದ್ದು. ಮೂರನೇದು, 2 ಪೆನ್ನಿನ 2 ನಿಬ್ಬುಗಳನ್ನು ಮುರಿದು ಆರೋಪಿತರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದೆ. ನ್ಯಾಯಾಧೀಶರು ಕೇವಲ ನ್ಯಾಯಾಲಯಕ್ಕೆ ಮಾತ್ರ ಸಂಬಂಧವಲ್ಲ, ಊರಿನ ಉದ್ಧಾರಕ್ಕೂ ಸಮರ್ಥರು ಎನ್ನುವುದನ್ನು ಪ್ಲಾಸ್ಟಿಕ್ ನಿಷೇಧ, ರಸ್ತೆಗಳ ಒತ್ತುವರಿ ತೆರವು, ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಮತ್ತಿತರ ಪ್ಲೇಟ್ಗಳನ್ನು ನಿಷೇಧಿಸಿ ನ್ಯಾಯಾಲಯದಿಂದ ಸ್ಟೀಲ್ ಪ್ಲೇಟ್ಗಳನ್ನು, ಸ್ಟೀಲ್ ಗ್ಲಾಸ್ಗಳನ್ನು ಬಳಕೆಯ ಸೇವೆಯನ್ನು ಜನಸಾಮಾನ್ಯರಿಗೆ ಒದಗಿಸಿತ್ತು. ವಕೀಲರೊಂದಿಗೆ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರೊಂದಿಗೆ ವಕೀಲರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಮತ್ತು ಹೇಗೆ ವರ್ತಿಸಬೇಕೆಂಬುದನ್ನು ತೋರಿಸಿಕೊಟ್ಟರು. ತಪ್ಪು ಮಾಡುವುದು ಮನುಷ್ಯನ ಸಹಜ. ಅಂತಹ ಸಮಯದಲ್ಲಿ ಅಂತಹ ತಪ್ಪುಗಳನ್ನು ಹೇಗೆ ಕಾನೂನುಬದ್ಧವಾಗಿ ಮನ್ನಿಸಬೇಕೆಂಬುದನ್ನು ತೋರಿಸಿಕೊಟ್ಟರು. ಈ ವಿಷಯದಲ್ಲಿ ನಾನು 2 ನನ್ನ ಸ್ವಂತ ವಿಷಯಗಳನ್ನು ಹೇಳಿಸ್ತೇನೆ. ಒಬ್ಬರು ವಿವೇಮಾರಣಿಯವರು ಒಂದು ಕೇಸನ್ನು ಮಾಡಿದರು, ಒಬ್ಬರದವರು. ಅದರಲ್ಲಿ ಒಂದು ಬ್ಲಂಡರ್ ಮಿಸ್ಟೇಕ್ ಇತ್ತು. ಅವರು ಟ್ರಾನ್ಸ್ಫರ್ ಆದಮೇಲೆ ಇಲ್ಲಿ ಬಂದು ಮತ್ತೆ ಕೇಸ್, ನೀನು ಆ ದಿನ ಡ್ಯೂಟಿನಾಗ ಇರಲಿಲ್ಲ, ನೀವೇ ಕೇಸ್ ಮಾಡಿದ್ರಿ. ಅದ್ಮೇಲೆ ಎನ್ಕ್ವೈರಿ ಮಾಡಿದರು, ತನಿಖೆ ಆಯಿತು. ಬೆಂಗಳೂರಿಂದ ಬಂದು ಒಪ್ಪಿಗೆ ಪತ್ರವನ್ನು. ಆದರೆ ಅದು ಭರಿಸುವ ಗುಣ ಇದೆಯಲ್ಲ, ಆ ಕೇಸಿಗೆ ನಾನಿರೋ ಸ್ವಲ್ಪ ನನಗೆ ಗೊತ್ತಾಯಿತು. ಎಂಥ ಸಾಧ್ರಪ್ಪ, ಅವ್ರ ಜೀವನ ಉಳಿಸ್ಬಿಟ್ರು. ಒಂದೇ ಒಂದು ಅವ್ನ ಮಿಸ್ಟೇಕನ್ನು ಅವ್ರ ಸಾವಿಗೆ ಗೊತ್ತಾಗಿತ್ತು ಅಂತಂದ್ರೆ, ನಾವು ಲೋಕದಿಂದ ಮನೆಗೆ ಹೋಗ್ತಿದ್ದ ತಾಯಿ ತಂದೆ ಹೆಂಡತಿ ಮಕ್ಕಳು, ಅವ್ರ ಜೀವನ ಬೀದಿ ಪಾಲಾಗ್ತದೆ. ಒಂದೇ ಒಂದು ಕ್ಷಮಿಸಿದ್ರು. ಇನ್ನೊಂದು ಬಂದು KEB-ಯಿಂದ ಒಂದು ಕೇಸ್ ಆದಾಗ ಪಂಚನಾಮೆಯಲ್ಲಿ ಒಂದು ಯಾವುದೋ ಸಿಗ್ನೇಚರ್ ಮಾಡಿ ಪಂಚನಾಮೆ ಸಲ್ಲಿಸಿದ್ರು. ಅವ್ರು ಪಂಚನಾಮೆ ಕೆಲಸ ಹೇಳಿದಾಗ ನನ್ನ ಸಹಿ ನೋಡಿದ, ನನ್ನ ಸಹಿ ಬೇರೆ ಇದೆ, ನಾನು ಸಹಿನೇ ಮಾಡಿಲ್ಲ, ನನಗೆ ವಿಷಯ ಗೊತ್ತಿಲ್ಲ ಅಂದ್ಬಿಟ್ಟು. ಆ ಟೈಮ್ನಲ್ಲಿ ಮತ್ತೆ ಎನ್ಕ್ವೈರಿ ಬಂದರು ಸಾಹೇಬರು. ಅವರೆಲ್ಲ ಎನ್ಕ್ವೈರಿ ಆಗಿ ಆದರೆ ಆ ಭರಿಸುವ, ಅದು ನ್ಯಾಯಯುತವಾಗಿ ಭರಿಸುವ ಗುಣ ಇದೆಯಲ್ಲ, ಅದು ಬಹಳ ಒಪ್ಪಲೇಬೇಕಾಗಿರ್ತಕ್ಕಂಥ ವಿಷಯ. ಹಾಗಾಗಿ ನಿಮ್ಮಿಂದ ಕಲಿಯುವುದು ಬಹಳಷ್ಟಿದೆ ಸರ್, ಮತ್ತು ನೀವು ಒಂದು ಕಡೆಗೆ ಯೋಗ್ಯರೆಂಬುದನ್ನು ಸಾಬೀತುಪಡಿಸಿದ್ದೀರಿ. ನಾವೆಲ್ಲ ಇಲ್ಲಿ ಸೇರಿರುವುದು ಸನ್ಮಾನ್ಯ ಶ್ರೀ ಸದಾನಂದ ನಾಗಪ್ಪ ಇವರನ್ನು ಬೀಳ್ಕೊಡುವುದು ಒಂದೇ ಅಲ್ಲ, ಬದಲಾಗಿ ನ್ಯಾಯವನ್ನು ಪಡೆಯುವುದು ಮಾತ್ರವಲ್ಲದೆ ಅದನ್ನು ಪಾಲಿಸುವಂತೆ ನೋಡಿಕೊಳ್ಳುವುದು ಹೇಗೆಂಬುದನ್ನು ತಿಳಿದಿರುವ ಒಬ್ಬ ಸತ್ಪುರುಷರನ್ನ ನಾವು ಹೇಗೆ ಬೀಳ್ಕೊಡುತ್ತೇವೆ ಎಂದು ತೋರಿಸಿಕೊಳ್ಳೋಣ. ಮತ್ತೊಮ್ಮೆ ಹೇಳ್ತೇನೆ, ಇವೆಲ್ಲ ನಾವೆಲ್ಲ ಇಲ್ಲಿ ತೋರಿಸಿಕೊಳ್ಳಲು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಎಂಬುದಕ್ಕೆ ನಾವು ಉದಾತ್ತವಾದ ಆದರ್ಶಗಳನ್ನ, ಅವರ ಉದಾತ್ತ ಆದರ್ಶಗಳನ್ನು ನಾವು ಪಾಲಿಸಬೇಕು ಮತ್ತು ನಾವು ಅದನ್ನು ಗೌರವಿಸಬೇಕು. ಇವರ ಸೇವೆ ಮತ್ತು ಪಾತ್ರದ ಬಗ್ಗೆ ನನಗೆ ಅನಿಸುತ್ತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನ್ಯಾಯಾಂಗದಲ್ಲಿ ಸರ್, ನೀವು 3 ವರ್ಷಗಳ ಅವಧಿಯು ನಮ್ಮ ನ್ಯಾಯಾಂಗದ ಅತ್ಯುತ್ತಮ ಸಂಪ್ರದಾಯಗಳಿಗೆ ಸಾಕ್ಷಿಯಾಗಿದೆ. ನೀವು ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಬಂದದಿನಿಂದ ದೃಢತೆ ಮತ್ತು ಕರುಣೆಯ ಅಪರೂಪದ ಸಂಯೋಜನೆಯೊಂದಿಗೆ ನಿಜವಾದ ನ್ಯಾಯಾಂಗ ಮನೋಧರ್ಮವನ್ನು ಒಟ್ಟಿಗೆ ವ್ಯಾಖ್ಯಾನಿಸುವ ಗುಣಗಳ ನೈಜತೆಯ ಮತ್ತು ಸ್ಪಷ್ಟತೆಯ ಆಧಾರದ ಮೇಲೆ ನಡೆದುಕೊಂಡಿದ್ದೀರಿ. ಫಲಿತಾಂಶ ಏನೇ ಇರಲಿ, ನಿಮ್ಮ ಮುಂದೆ ಹಾಜರಾದ ವಕೀಲರು, ಮೊಕದ್ದಮೆದಾರರು, ಕಕ್ಷಿದಾರರು ತಮ್ಮ ವಿಚಾರಣೆಯನ್ನು ಕೇಳಿದ್ದಾರೆ ಎಂಬ ಭರವಸೆ ನೀಡಿದ್ದಾರೆ. ನ್ಯಾಯಾಂಗಕ್ಕೆ ತಾವು ನೀಡಿರುವ ಕೊಡುಗೆ ಏನಂದ್ರೆ, ನ್ಯಾಯಾಂಗ ಮತ್ತು ವಕೀಲರ ನಡುವಿನ ಸಂಬಂಧವು ನಮ್ಮ ವಿರೋಧಿ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ನೀವು ಆ ಸಂಬಂಧವನ್ನು ಒಬ್ಬ ಮಾತೃ ಹೃದಯಾಗಿ ತಾಳ್ಮೆಯಿಂದ ಮತ್ತು ಕೃಪೆಯಿಂದ ಪೋಷಿಸಿದ್ದೀರಿ. ವ್ಯವಸ್ಥೆಯ ಹಿರಿಯರಾಗಿ ನೀವು ಎಚ್ಚರಿಕೆಯಿಂದ ಆಲಿಸಿದ್ದೀರಿ. ಸಹೃದಯಿಯಾಗಿ ಸೌಮ್ಯತೆಯಿಂದ
ಸರಿಪಡಿಸಿದ್ದೀರಿ ಮತ್ತು ನಿಮ್ಮಲ್ಲಿರುವ ಒಬ್ಬ ಶಿಕ್ಷಕನ ಔದಾರ್ಯದಿಂದ ಯುವ ವಕೀಲರಿಗೆ ಮಾರ್ಗದರ್ಶನ ನೀಡಿದ್ದೀರಿ. ಈ ನಮ್ಮ ಗಂಗಾವತಿಯ ಮತ್ತು ಕೊಪ್ಪಳ ಜಿಲ್ಲೆಯ ವಕೀಲರು ನಿಮ್ಮ ಮುಂದೆ ಹಾಜರಾಗಿದ್ದಕ್ಕಾಗಿ ಜ್ಞಾನದ ಶ್ರೀಮಂತರಾಗಿದ್ದೇವೆ. ನೀವು ನೀಡಿದ ಮತ್ತು ಬರೆದ ತೀರ್ಪುಗಳು ಆ ಕ್ಷಣವನ್ನು ಮೀರಿ ಉಳಿಯುತ್ತವೆ. ಅವುಗಳನ್ನು ನ್ಯಾಯಾಲಯದಲ್ಲಿ ಉಲ್ಲೇಖಿಸಬಹುದಾಗಿದೆ. ನೀವು ತೀರ್ಪು ನೀಡಿಕೆಯ ಸ್ಟೈಲ್ ಬಹಳ ಸುಂದರವಾಗಿದೆ. ಆರೋಪಿತರೆ ಮಂತ್ರಮುಗ್ಧರಾಗಿ ತಮ್ಮೆಲ್ಲ ತಪ್ಪುಗಳನ್ನು ಮೇಲ್ನೋಟಕ್ಕೆ ಅವರೇ ತಪ್ಪು ಎನಿಸುವಂತೆ ಕಾನೂನು ಮಾನಿಟರ್ ಮೇಲೆ ಅವರೆಲ್ಲ ಹಾಕಿ ತೋರಿಸಿದಾಗ ಆ ಎಲ್ಲ ಆರೋಪಿಗಳು ತಿಳಿಸಿಬಿಟ್ಟು ಈಗ ಒಂದು ಸ್ಟೈಲ್ ಇದೆಯಲ್ಲ, ಇದನ್ನ ಬಹಳಷ್ಟು ಜನ ಎಲ್ಲ ಮೆಚ್ಚಿಕೊಂಡಿದ್ದಾರೆ ಮತ್ತು ನಿಮ್ಮ ನಂತರ ಬರುವವರು ಅವುಗಳನ್ನು ಅವಲಂಬಿಸುತ್ತಾರೆ ಎಂಬ ನಂಬಿಕೆ ನನಗಿದೆ. ಆದರೆ ವರದಿಯಾದ ತೀರ್ಪುಗಳನ್ನು ಮೀರಿ ನಿಮ್ಮ ನಿಜವಾದ ಪರಂಪರೆಯು ಸದ್ದಿಲ್ಲದೆ ಸರಿಪಡಿಸಲಾದ ಅಸಂಖ್ಯಾತ ಜೀವನಗಳಲ್ಲಿ ಉಳಿದು ಹೋಗಿದೆ. ಮುಗ್ಧರಿಗೆ ಜಾಮೀನು ನೀಡಲಾಗಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಾಗಿದೆ. ಗೊತ್ತಿಲ್ಲದೆ ಮಾಡಿ ತಪ್ಪುಗಳನ್ನು ಮರೆಸಿದ್ದೀರಿ. ನಮ್ಮಿಂದ ಆದ ಕೆಲವೊಂದು ಘಟನೆಗಳನ್ನು ಸದ್ದಿಲ್ಲದೆ ನೊಂದಿದ್ದೀರಿ. ನಿರ್ಗತಿಕರಿಗೆ ಆಸ್ತಿಯನ್ನು ಪುನಃಸ್ಥಾಪಿಸಲಾಗಿದೆ. ನಿಮ್ಮ ಆದೇಶಗಳಿಂದ ರಚಿಸಲ್ಪಟ್ಟ ಕುಟುಂಬಗಳು ಬಹಳಷ್ಟು ಇವೆ. ನಿಮ್ಮ ವೈಯಕ್ತಿಕತೆಯನ್ನು ನಾವೆಲ್ಲರೂ ಗೌರವಿಸುತ್ತೇವೆ. ಅದೇನೆಂದರೆ ನ್ಯಾಯಾಲಯದ ಹೊರಗೆ ನೀವು ಯಾವಾಗಲೂ ಸುಲಭವಾಗಿ ಪ್ರವೇಶಿಸಬಹುದಾಗಿತ್ತು ಮತ್ತು ಇನ್ನೊಂದು ಸಹ ಸುಲಭವಾಗಿ ನಾವುಗಳೆಲ್ಲರೂ ಭೇಟಿಯಾಗಬಹುದಾಗಿತ್ತು. ತಾವು ಯಾವಾಗಲೂ ಗೌರವಾನ್ವಿತರಾಗಿರುತ್ತಿದ್ದೀರಿ. ಎಂದಿಗೂ ವಕೀಲರ ಮನಸ್ಸಿನಿಂದ ದೂರವಿಲ್ಲ. ಆದರೆ ಅದು ಸಣ್ಣ ವಿಷಯವಲ್ಲ. ಅವಾಗ ಹೋಗ್ರಿ, ನೀವು ಆಫೀಸ್ ಹೋಗಿ ಸರ್ ತೀರ ಒಳಗೊಳ್ಬೋದಾಗಿತ್ತು. ಹಂಗೆ ಬರ್ತಿದ್ದಿಲ್ಲ, ಈ ಕೂಡಲೇ ಬರ್ಬೇಕು. ಯಾರಾದರೂ ಹೋದ್ರೆ ಎಷ್ಟು ಸಜ್ಜನಿಕೆ, ಎಷ್ಟು ಗೌರವ ವಕೀಲರ ಮೇಲೆ. ನಾವು ಯಾವಾಗಲೂ ಗೌರವಯುತರಾಗಿರುತ್ತಿದ್ದೀರಿ. ಎಂದಿಗೂ ವಕೀಲರ ಮನಸ್ಸಿನಿಂದ ದೂರವಿಲ್ಲ. ಆದರೆ ಅದು ಸಣ್ಣ ವಿಷಯವಲ್ಲ. ನ್ಯಾಯಾಲಯದ ಘನತೆಯನ್ನು ವೇದಿಕೆ ಮೇಲೆ ಮಾತ್ರವಲ್ಲದೆ ಸಮಾಜದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಯೊಂದು ಸಂವಾದದಲ್ಲೂ ಎತ್ತಿ ಹಿಡಿದಿದ್ದೀರಿ ಮತ್ತು ನೀವು ಯಾವುದೇ ವಿಷಯದಲ್ಲಿಯೂ ಎಂದಿಗೂ ಎಡವಲಿಲ್ಲ. ಈ ಪೀಠದಿಂದ ನೀವು ಕೆಳಗಿಳುತ್ತಿದ್ದಂತೆ ಈ ಭಾರತ ಕೃತಜ್ಞತೆಯನ್ನು ಮಾತ್ರವಲ್ಲದೆ ಈ ನ್ಯಾಯಾಲಯದಲ್ಲಿ ನಿಮ್ಮ ಮೇಲ್ವಿಚಾರಣೆಯಲ್ಲಿ ನ್ಯಾಯವನ್ನು ಪಡೆದ ಪ್ರತಿಯೊಬ್ಬ ಪ್ರಜೆಯ, ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ವಕೀಲರ ಮೌನ ಕೃತಜ್ಞತೆಯನ್ನು ಅಪ್ರತ್ಯಕ್ಷವಾದ ಭಾರವಾದ ಹೃದಯಗಳೊಂದಿಗೆ ನಿಮ್ಮನ್ನು ಕೊಂಡೊಯ್ಯುತ್ತಿದ್ದೀರಿ. ನೀವು ಇಲ್ಲಿಂದ ಹೋದ ನಂತರ ನಿಮ್ಮ ಅಪಾರವಾದ ಮತ್ತು ಆದರೆ ನಮ್ಮ ಗಂಗಾವತಿ ವಕೀಲರು ನಿಮ್ಮ ಮುಂದಿನ ನ್ಯಾಯಾಲಯದಲ್ಲಿ ಪ್ರವೇಶಿಸಿದ ಕೂಡಲೇ ನಿಮ್ಮನ್ನೇ ಕಾಣುತ್ತೇವೆ. ನೀವು ಹೋದ ಮೇಲೂ ಸಹಿತ ಆ ಸ್ಥಾನದಲ್ಲಿ ನಿಮ್ಮನ್ನೇ ಕಾಣಲು ಬಯಸುತ್ತೇವೆ. ಅಷ್ಟು ನಿಮ್ಮೊಂದಿಗೆ ನಮ್ಮ ಮನಸ್ಸುಗಳನ್ನು ನ್ಯಾಯಾಲಯದ ನ್ಯಾಯಸ್ಥಾನದ ಮೇಲೆ ಉರಿದು ಹೋಗಿದೆ. ನ್ಯಾಯಾಧೀಶರಾಗಬೇಕಾದ ಯುವ ವಕೀಲರಿಗೆ ನೀವು ಸದಾ ಅನುಕರಣೀಯರು ಸರ್. ನಿಮ್ಮ ಫಿಟ್ನೆಸ್, ಪೀಠದ ಮೇಲಿದ್ದಾಗ ನಿಮ್ಮ ಲಘುಮುಖ, ಹೊರಗಡೆ ಇದ್ದಾಗ ನಿಮ್ಮ ಹಂಬು ಬಿಂಬಗಳಿಲ್ಲದೆ ಮಾತನಾಡುವ ವೈಖರಿ, ವಿಚಾರಣೆಯ ಸಮಯದಲ್ಲಿ ವಿಷಯ ಕಲಿಯರದೆ ತೀರ್ಪು ನೀಡುವಾಗಿನ ಗಂಭೀರತೆ ಇತ್ಯಾದಿಗಳು ಸದಾ ಅವನಿಗೆ ಅನುಕರಿಸಿದೆ. ಅವನು ತನ್ನ 8ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ: ಧರ್ಮೋ ವಿಧ್ವಸ್ತ ಧರ್ಮೇಣ ಸಭಾ ಯತ್ರೋಪತಿಷ್ಠತೆ ಶಲ್ಯಂ ಚಾಸ್ಯ ನ ಕೃತಂತಿ ವಿದ್ಯಾಸ್ ತತ್ರ ಸಭಾಸದಃ. ಅಂದ್ರೆ ಯಾವ ನ್ಯಾಯಸ್ಥಾನದಲ್ಲಿ ಧರ್ಮವನ್ನು ಅಧರ್ಮವೇ ಮೆಟ್ಟಿ ನಿಲ್ಲುತ್ತದೆಯೋ ಹಾಗೂ ಆ ಧರ್ಮದ ಮುಳ್ಳನ್ನು ಯಾರು ಕಿತ್ತೆಸೆಯುವುದಿಲ್ಲವೋ ಆ ನ್ಯಾಯಾಂಗಣದ ಸದಸ್ಯರು ಅಧರ್ಮದ ಮುಳ್ಳಿನಿಂದ ಘಾಸಿಕೊಳ್ಳುತ್ತಾರೆ. ಹೀಗಾಗಿ ಭೂಮಿಯ ಜೊತೆ ನಾವು ಸ್ವರ್ಗವನ್ನು ಸೇರುವಂತೆ ನಾವು ತಮ್ಮನ್ನು ಅಧರ್ಮದ ಮುಳ್ಳಿನಿಂದ ಘಾಸಿಗೊಳಿಸುವುದನ್ನು ದೂರ ಮಾಡಿದ್ದೀರಿ. ನಾವು ಸಹ ನಿಮ್ಮೊಂದಿಗೆ ಸ್ವರ್ಗವನ್ನು ಸೇರಲು ಬಯಸುತ್ತೇವೆ. ಅದೇ 8ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಅವನು ಮತ್ತೆ ಹೇಳ್ತಾನೆ: ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋನ ಹಂತವ್ಯೋಮ ನೋ ಧರ್ಮ ಹತೋ ವದಿತ್. ಅಂದ್ರೆ ನಾವು ಧರ್ಮವನ್ನು ಕೊಂದರೆ ಅದು ನಮ್ಮನ್ನು ಕೊಲ್ಲುತ್ತದೆ, ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಧರ್ಮವನ್ನು ಕೊಲ್ಲಬಾರದು, ಆ ಧರ್ಮವು ಸಹ ನಮ್ಮನ್ನು ಕೊಲ್ಲುತ್ತದೆ. ನೀವು ಈ ಧರ್ಮ ರಕ್ಷಣೆಯಲ್ಲಿ ಮಹತ್ ಕಾರ್ಯವಾದ ಪಾತ್ರವನ್ನು ಸಲ್ಲಿಸಿದ್ದೀರಿ. ಆ ಕಿಂಚಿತ್ತು ಧರ್ಮದ ಪುಣ್ಯ ನಮಗೆಲ್ಲರಿಗೂ ಲಭಿಸಿದೆ ಸರ್. ನೀವು ನಿಮ್ಮ ನಿಲುವಂಗಿಯನ್ನು ಬಗೆಹರಬಹುದು, ಆದರೆ ಕಾನೂನೇ ನಿಮ್ಮಲ್ಲಿ ವಾಸಿಸುತ್ತಿದೆ ಸರ್. ನಿಮ್ಮ ಸೇವೆ ಇಷ್ಟು ವರ್ಷಗಳು ನಮ್ಮ ಗಂಗಾವತಿಯ ಹೆಚ್ಚು ನ್ಯಾಯಯುತ ಸ್ಥಳವನ್ನಾಗಿ ಮಾಡಿದೆ. ಗಂಗಾವತಿ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟಿದೆ ಎಂದರೆ ಅತಿಶಯೋಕ್ತವಲ್ಲ. ನೀವು ಸದಾಕಾಲ ಆರೋಗ್ಯದಿಂದ, ಶಾಂತಿ
ಮತ್ತು ತುಟ್ಟಿಯಿಂದ ಇರಬೇಕೆಂದು ನಾವು ಬಯಸುತ್ತೇವೆ. ಏಕೆಂದರೆ ನೀವು ನಮ್ಮ ರಾಜ್ಯದ, ನಮ್ಮ ದೇಶದ ಆಸ್ತಿಯಾಗಿದ್ದೀರಿ. ವಕೀಲರ ಸಂಘದ ಪರವಾಗಿ ಇಲ್ಲಿ ನಡೆದಿರುವ ಎಲ್ಲ ಸಿಗರೇಟ್ ಸೇರು ಅದು ಒಯ್ದು ಮಾತ್ರ ಬಿಡಬೇಡ, ಹೊರಗೆ ಬಿಡಬೇಡ. ಸಿಗರೇಟ್ ಸೇರು ಅದು ಮಾತ್ರ ಹೊರಗೆ. ಅದೇ ರೀತಿ ಈಗ ಮಾತು ಸೀರಿಯಸ್ ಆಗಿ ಅಂತ ಹೇಳಿದ್ದಾರೆ, ಬಹಳ ಸೀರಿಯಸ್ ಇಲ್ಲ. ನಮ್ಮ ಬಗ್ಗೆ ಕಾನ್ಸಂಟ್ರೇಟ್ ಇಲ್ಲ. ಇಲ್ಲಿ ಮಾತು ಶಾಸನ ಅನ್ನೋದಿದೆ. ನಮ್ಮ ಸಾಹೇಬರು ಒಂದು ಬಸವಜಯಂತಿ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಕಾರ್ಯಕ್ರಮಕ್ಕೆ ಬಂದಾಗ ಅವರು ದೋಸ್ತರು ಎಲ್ಲರೂ ಯಾರು ಒಂದು ಧ್ಯಾನ ಸಮಿತಿ ಇತ್ತು, ಅವ್ರು ಹೇಳಿದ್ರಂತೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ. ನೋಡಿ, ಒಬ್ಬ ನ್ಯಾಯಾಧೀಶರು ತಮ್ಮ ವ್ಯಾಪ್ತಿ ಮೀರಿನೂ ಮಾಡ್ಬೋದು. TN ಶೇಷಂಕರ ಅಂತ ತೋರಿಸ್ಕೊಟ್ಟರು. ಯಾರು? ನಮ್ಮ ಅದೇ ರೀತಿ ಗಂಗಾವತಿ ಎಪ್ಪಡಿ ರೋಡ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ದೊಡ್ಡ ರೋಡಿನ ಮಟ್ಟ ಹಾಕಿಬಿಟ್ರ ಒಂದು 100 ಮಂದಿನ ಕಂಟ್ರೋಲ್ ಮಾಡ್ಬೋದು. ಹೌದಾ? ಅದನ್ನ ಅವರು ಏನ್ ಮಾಡಿದ್ರು, ಮಾತಿನಿಂದ ತೋರಿಸಲಿಲ್ಲ. ಮಾತು ಶಾಸನ, ಮಾತು ಮಿತವಾಗಿರೋದು. ಅದು ಎರಡು ಆಡತ್ತಾಡ್ದು ಇವರಿಗೆ, ಮಾನ್ಯ ನಮ್ಮ ಸಾಹೇಬರಿಗೆ. ಆದ್ದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಯಾವುದೇ ನೋಡಿ ಗಂಗಾವತಿ ಒಳಗೆ ಯಾರು ಸ್ವಚ್ಛತೆ ಮಾಡಲಾರ್ದಂಥದ್ದು ಎಲ್ಲದೂ ಕಿತ್ತು ಸಾಹೇಬರ ಹೆಸರು ಹೇಳಿದ್ರು ಕೂಡ ಎಲ್ಲ ಪ್ಲಾಟ್ಫಾರ್ಮ್ಗಳು ಓಪನ್ ಆಯ್ತು, ಡಬ್ಬ ಬಂಡಿಗಳು ಓಪನ್ ಆಯ್ತು. ನೀವು ಯಾವ್ದಾದ್ರು ಮಾರ್ಕೆಟ್ ಹೋಗಿದ್ರೆ, ಕಾರ್ ಹೋಗಿದ್ರೆ ಬಿಡ್ಲಿಕ್ಕೆ ಜಾಗ ಇಲ್ಲ, 2 ವೀಲರ್ ಹೋದ್ರೆ ನಮ್ಮ ಅಂಗಡಿ ಒಂದು ನಿಲ್ಲಿಸಬೇಡ ಅಂತ. ಹೌದಲ್ಲ? ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಪುರೋಗ ಪುಣ್ಯ ಪುರುಷರ ರೂಪದಿಂದ ಹೋಗುತ್ತಿದೆ. ಒಂದು ಸರ್ವಜ್ಞ ಒಂದು ವಚನ ಹೇಳ್ತಾರ, ಅದು ನೀವು ಯಾರಿಗೆ ಅಡಾಪ್ಟ್ ಅಂತ ನೀವೇ ಹೇಳ್ಬೋದು, ನಾನು ಹೇಳಂಗಿಲ್ಲ. ಏನಂತಾರೆ ಸರ್ವಜ್ಞ ಅಂದ್ರೆ, ಅದು ಯಾರಿಗೆ ಬರೆದರೋ ಏನೋ ನನಗೆ ಗೊತ್ತಿಲ್ಲ, ಅವರು ಬರೆದಿದ್ದಾರೆ. ಏನಂದ್ರೆ, ಆಡದರೆ ಮಾಡುವವನು ರೂಢಿ ಒಳ ಉತ್ತಮ, ಆಡಿ ಮಾಡುವವನು ಮಧ್ಯಮ, ಆಡದೆ ಮಾಡುವವನು ಅದನ್ನ ಆಡಿ ಸರ್ವಜ್ಞ ಅಂತ. ಆಡದಲ್ಲೇ ಮಾಡುವವನು ರೂಢಿ ಒಳ. ಈಗ ನಮ್ಗೆ ಏನು ಪಾಟೀಲ್ ಹೇಳಿದ ಮೇಲೆ ಅಭ್ಯಾಸ ಮಾಡಿ, ಸ್ಟಡಿ ಮಾಡಿ, ರೆಕಾರ್ಡ್ ಮಾಡಿ ಹೇಳಿದ ಮೇಲೆ ಅಡಾಪ್ಟ್ ದಿ ಸೇಮ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲೇ ನನಗೆ 2 ರೀತಿಯಿಂದ ಬರ್ತೀನಿ. ಅವರು ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ HM ನಾವು ಅಡಾಪ್ಟ್ ದಿ ಸೇಮ್ ಅನ್ನೋದು ಬಹಳ ನ್ಯಾಯಾಧೀಶರು ಅಥವಾ ನ್ಯಾಯಾಂಗ ವ್ಯವಸ್ಥೆ ಯಾರಿಗೆ? ನಿಶಕ್ತರಿಗೆ, ಏನಪ್ಪ ಶಕ್ತಿ ಇರಲಾರ ಅದನ್ನು ಕಂಟ್ರೋಲ್ ಮಾಡತಕ್ಕಂಥ ಶಕ್ತಿ ಯಾರಿಗಿದೆ? ಅದೇ ನ್ಯಾಯಾಂಗ ವ್ಯವಸ್ಥೆ. ಯಾರಿಗೆ? ಉಗ್ರರಿಗೆ, ಏನಾದ್ರು ವಿರಾಟ್ ಮಾಡುತ್ತಾರೆ. ಈ 2 ಕಾರ್ಯಗಳನ್ನು ನ್ಯಾಯಯುತವಾಗಿ ಸರಿಯಾದ ರೀತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ನಮ್ಮ ಸದಾನಂದ ಸಾಹೇಬ್. ಇಲ್ಲಿವರೆಗೂ ನಾವು ಈಗ ನಮ್ಮದು 50 ವರ್ಷ ಮಾಡಿದ್ವಿ, ಎಲ್ಲರೂ ನಮಗೂ ಆರಾಗಿ ಕೊಟ್ಟಿದ್ವಿ. ಆದರೆ ಈ ರೀತಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾಜಿಕ ಕಳಕಳಿನೂ ನ್ಯಾಯ ವ್ಯವಸ್ಥೆಯನ್ನು ಯಾವ ಥರ ನಾವು ಸುದೃಢವಾಗಿ ಮಾಡ್ಕೋಬೋದು, ಯಾವ ರೀತಿ ಉಗ್ರರು, ಹೋರಾಟಗಾರರು, ಉದ್ಧಟರನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ಗಂಗಾವತಿಯಲ್ಲಿ ಅತಿ ಪ್ರಸಿದ್ಧವಾದಂಥ ವಿಷಯ ಆಗಿಬಿಟ್ಟಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೀವು ಎಲ್ಲರಿಗೂ ಸ್ವಂತ ಅನುಭವ ಆಗಿರ್ತದೆ. ನಾವೆಲ್ಲ ಹೋದ್ರೆ ಮೊನ್ನೆ ನಾವು ಸುಮ್ಕಿ ಮಾರ್ಕೆಟ್ಗೆ ಹೋಗ್ತಿದ್ದೆ, ಹಿಂಗೆ ಬಾಳೆಹಣ್ಣು ತಗೊಳಕ್ಕಂತ ಹೋದ್ರೆ ನಾವು, ಸರ್ ನಿಮ್ಮ ಸಾಹೇಬ್ರು ಹೇಳ್ಯಾರ ಫುಟ್ಪಾತ್ ಮೇಲೆ ಇದ್ದರನ್ನು ತೆಗಿಸ್ರಂತ. ನಮ್ಮನ್ನು ಫುಟ್ಪಾತ್ ಮೇಲಿಲ್ಲ, ಏನಿಲ್ಲ, ನಾನು ಗಾಂಧಿ ಚೌಕ ಇದ್ದೀನಿ, ನಮ್ಮನ್ನು ತೆಗ್ಸರಿ ಹೆಂಗೆ ಇದಕ್ಕೆ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ಏನು ಹೇಳ್ಬೇಕು ನಾನು? ಇದಕ್ಕೆ ಉತ್ತರ ಹೇಳಲಿಕ್ಕೆ ಏನು ಶಕ್ಯ ಇದೆ? ಅದಕ್ಕೆ ಹೇಳಿದೆ, ನೋಡಪ್ಪ, ಇದಕ್ಕೆ ಉತ್ತರ ಏನಿಲ್ಲ. ಕಾನೂನಿನ ಪ್ರಕಾರ ಯಾವ ವಸ್ತುನ್ನ, ಯಾವ ರಸ್ತೆಗಳನ್ನ, ಯಾವ ಫುಟ್ಪಾತ್ಗಳನ್ನ ಸಾರ್ವಜನಿಕವಾಗಿರುತ್ತೆ ಅದನ್ನು ಉಪಯೋಗಕ್ಕೆ ಹಂಗೆ ಬಿಡ್ರಿ ಅಂತಕ್ಕಂಥ ನ್ಯಾಯಾಧೀಶರ ಆದೇಶ ಕರೆಕ್ಟ್ ಅದು. ಆದರೆ ಅಲ್ಲೂ ನಿಮಗೇನದ, ನೀವು ಬೇರೆ ಕಡೆ ಇದ್ದವರು ಅಂತಾರೆ, ಅದಕ್ಕೆ ನೀವು ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಮಾಡಿ ಕೇಳ್ರಿ. ಇದನ್ನು ನೀವು ಏನು ನಿಮಗೆ ಫುಟ್ಪಾತ್ ಮೇಲೆ ಇಲ್ಲ ಅಂದರೆ ನೀವು ಬೇಡ, ಅದನ್ನು ನೀವು ಯಾರಿಗೆ ಹೇಳ್ಬೇಕು? ಕಮಿಷನರ್ ಹತ್ರ ಹೋಗ್ರಿ, ನೀವು ಅದನ್ನು ಹೇಳ್ರಿ. ಈಗ ಕಮಿಷನರ್ಗಳು ಅಥವಾ ಬೇರೆ ಇಲಾಖೆಯವರು ಮಾಡಿದರೆ ಅಷ್ಟು ಪರಿಣಾಮ ಆಗಲ್ಲ. ನಿಮ್ಗೊಂದು ನನ್ನ ಅನುಭವ, ನಾನು ನಿಮ್ಮೆಲ್ಲರ ಅನುಭವ ಒಂದೇ ಇರ್ತದೆ. ನ್ಯಾಯಾಲಯದಿಂದ ನ್ಯಾಯಾಧೀಶರು ಮಾಡಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ ಅಂದರೆ ಇಡೀ ನಮ್ಮ ವ್ಯವಸ್ಥೆಯಿಂದ ಸೆಟ್ರೈಟ್ ಆಗುತ್ತೆ ಅನ್ನೋದಕ್ಕೆ ನಿದರ್ಶನ ನಮ್ಮ ಸಾಹೇಬರು. ಇಂಥ ಒಂದು ವ್ಯವಸ್ಥೆಯನ್ನು
ಇನ್ನು ಮುಂದೆ ನ್ಯಾಯಾಧೀಶರುಗಳು ಸಹ ಮಾಡಬಹುದು, ಅವರ ವ್ಯಾಪ್ತಿಯಲ್ಲೇ ಬರುತ್ತೆ ಅಂತಕ್ಕಂಥ ವಿಷಯನ ಎಲ್ಲರೂ ನಾವು ಮನವರಿಕೆ ಮಾಡಿಕೊಂಡು, ಅಂದ್ರೆ ನಾವೇನಾಗುತ್ತೆ, ಯಾಕೆ ನನ್ನ ಅವಶ್ಯಕತೆ ಇದೆ ಇದನ್ನು ನಾವು ಸಹ ನಮ್ಮ ನ್ಯಾಯಾಲಯದ ಮಾಹಿತಿಗೆ ತರಬಹುದು. ಇಲ್ಲೇ ಒಂದು ಸುಮ್ಕೆ ಅನಾವಶ್ಯಕ ಅವಶ್ಯಕತೆ ಇಲ್ಲ, ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ, ಬಟ್ ಆದರೂ ಹೇಳ್ತೀನಿ ನಿಮ್ಗೆ ಏನಾದ್ರು ಅನಿವಾರ್ಯತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಏನು ಮಾಡ್ಬೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂದರೆ, ಒಂದು ಕೋಡಿ ರೆಕಾರ್ಡ್ಗಳು ಆಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ, ಒಂದು ಫಾರ್ಮ್ ನಂಬರ್ 10ಗಳು ಸಿಗಬೇಕಾದ್ರೆ 3 ಸಿಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ, ಸರ್ಟಿಫೈಡ್ ದಾಖಲೆಗಳು ಸಿಗಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಅವಾಗ ನಾವು ಇಲ್ಲೊಂದು ಅಪ್ಲಿಕೇಶನ್ ಹಾಕಿ ನ್ಯಾಯಾಲಯದಿಂದ ಆದೇಶ ಮಾಡಿದ್ರೆ ಇದ್ದಲ್ಲಿ ಬಂದು ನಾವು ಕಟ್ತೀವಿ ಕೊಡ್ತೀವಿ ಅಂತಕ್ಕಂಥ ಒಂದು ಒಪ್ಪಂದ ಮಾಡಿಕೊಂಡು ಆ ನಿಗದಿತ ಸಮಯದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಉಳಿಕಾದ ಇಲಾಖೆಯವರು ಮಾಡಿಕೊಂಡಿದ್ದಾರೆ. ಇದೆಲ್ಲ ತಮಗೆಲ್ಲ ಸ್ವಂತ ಮಾಹಿತಿ ಆಗಿರ್ತದೆ. ಸಾಲ ಕಾರಣ ಇದರಲ್ಲಿ ನಾನೇನು ಮಾಡಿದೆ, ನ್ಯಾಯಾಧೀಶರು ಸಹ ನಮ್ಮ ವ್ಯಾಪ್ತಿಯಲ್ಲಿ ಇಂಥ ಒಂದು ಕಾರ್ಯಗಳನ್ನು ಮಾಡಿಕೊಂಡು ಹೋದರೆ ಸಮಾಜಕ್ಕೂ ಊರಿಗೂ ದೇಶಕ್ಕೂ ಎಲ್ಲ ಉಪಕಾರ ಆಗುತ್ತೆ ಅಂತಕ್ಕಂಥದ್ದು ಅಂಥ ಕಾರ್ಯವನ್ನು ಮಾಡಿದರೆ ಅವರಿಗೆ ಮುಂದೆ ಅವರು ನನ್ನ ಜೀವನದಲ್ಲಿ ಯಾರು ನಾವು ಯಾರಾಗಲಿ ಮುಂದಿನ ಪೀಳಿಗೆ ಆಗಲಿ, ನಾವು ಮುಂದೆ ಬಂದಮೇಲೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಮಕ್ಕಳಿಗಾಗಲಿ ಹೇಳ್ತೀವಿ, ಸದಾನಂದ ಸಾಹೇಬರು ನಮ್ಮ ಜಗಜಿತ್ರಪ್ಪ ಈ ಥರ ಆದೇಶ ಮಾಡ್ತಿದ್ರು, ಹಿಂಗೆಲ್ಲ ಇದ್ರು ಅಂತಕ್ಕಂಥದ್ದು ಬರ್ತದೆ. ನಾವು ಇಲ್ಲೇ ಒಬ್ಬರು ನಮಗೆ ಮ್ಯಾಜಿಸ್ಟ್ರೇಟ್ ಎಷ್ಟೋ ಮಂದಿ ನೆನೆಸಿಗಳದ್ದು ನಾವು ಅದೇ ಥರ ಇಲ್ಲಾದರೂ ಏನು ಮಾಡ್ಬೇಕಂತ ಹೇಳಿದ್ರೆ ಇಂಥ ವ್ಯವಸ್ಥೆಗಳನ್ನು ನಾವು ನ್ಯಾಯಾಲಯದ ಮಾಹಿತಿಗೆ ತಂದರೆ, ಯಾಕಂದ್ರೆ ನ್ಯಾಯಾಧೀಶರಿಗೆ ಅವಾಗ ಏನಿತ್ತು, ಸಾರ್ವಜನಿಕರು ಕೂಡ ಮಾತಾಡ್ಬೋದು, ಸಾರ್ವಜನಿಕರು ಕೂಡಬಾರ್ದು, ಸಾರ್ವಜನಿಕರು ಕೂಡ ಇರಬಾರ್ದು ಅಂತ. ಹಂಗಿಲ್ಲ, ಅವ್ರು ಕೂಡ ಮಿಂಗಲ್ ಆದಾಗೆ, ಅವ್ರು ಕೂಡ ಇನ್ವಾಲ್ವ್ಮೆಂಟ್ ಆದಾಗೆ ನಿಜವಾದ ಎಲ್ಲಿ ತೊಂದರೆ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೂ ಗೊತ್ತಾಗುತ್ತೆ. ಆದ ಕಾರಣ ಇದನ್ನು ನಾವು ಆದ್ರೂ ಎಲ್ಲ ನಾವು ನ್ಯಾಯವಾದಿಗಳಾಗಿ ಅದನ್ನು ಮಾಹಿತಿಗೆ ತಂದರೆ ನ್ಯಾಯಾಧೀಶರು ಅದಕ್ಕೆ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ಅದನ್ನು ಆ ಥರ ನಾವು ಮಾಡಿಕೊಂಡ್ರೆ ನಾವು ಸಹ ಅದರಲ್ಲೇ ಒಬ್ಬ ಸಹಕಾರಿಗಳಾಗಿ ಅದಕ್ಕೊಂದು ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತಂಥ ಒಂದು ಸಂದರ್ಭ ಬರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಇವ್ರ ಕಾರ್ಯ ಏನಪ್ಪ ಅಂದರೆ ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಹಂಗಾಗಿ ನಾವೆಲ್ಲ ಇಷ್ಟು ಮಾಡಿದ್ವಿ. ಇವರು ಮುಂದೆ ಇವರಿಗೂ ಯಾರು ಧರ್ಮದಿಂದ ನಡೀತಾರೋ, ಯಾರು ಇದರಲ್ಲೇ ನಡೀತಾರೋ ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಇದಕ್ಕೆ ಮುಂದೆ ಅತ್ಯುನ್ನತ ಒಂದು ಸ್ಥಾನಕ್ಕೆ ಹೋಗಲಿ, ಸಾಧ್ಯವಾದಷ್ಟು ಜಲ್ದಿ ಹೈಕೋರ್ಟ್ ಸಹ ಮುಟ್ಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಯಾಕಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾರೆ, ಅದು ದುಃಖ. ಇಲ್ಲಿಂದ ಹೋಗ್ಬೇಕಾದ್ರೆ ಪುತ್ತೂರಿಗೆ ಅಲ್ಲಿ ನಮ್ಮ ಹಾಗೆ ನಮ್ಮ ಸಹೋದರ ವಕೀಲರ ಸಂಘದ ಸದಸ್ಯರು ಅಲ್ಲಿ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಿ ವಕೀಲರು ಕೂಡ ಪುತ್ತೂರು ಅನ್ನೋ ಹೆಸರನ್ನು ಅಜರಾಮರವನ್ನಾಗಿ ಮಾಡಿ ಅಲ್ಲೇ ಅಂತೇಳಿ ನಮ್ಮ ವಕೀಲರ ಸಂಘ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬೆಳಗ್ಗೆ 11ರಿಂದ 2 ಗಂಟೆ ಮತ್ತು 3ರಿಂದ 6 ಗಂಟೆ ಮಾತ್ರ ಅವರು ನಮಗೆ ಎಲ್ಲ ವಕೀಲರಿಗೂ ಆ ಸಮಯದಲ್ಲಿ ಮಾತ್ರ ನಮಗೆ ನ್ಯಾಯಾಧೀಶರಾಗಿದ್ದು, ಉಳಿದಂತೆ ಎಲ್ಲ ನಮಗೆ ಸ್ನೇಹಿತರಾಗಿ ಮತ್ತು ಸಹೋದರರಾಗಿ ಕೂಡ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅದೇ ಥರ ನಾವು ನಮ್ಮ ವಕೀಲರ ಸಂಘ ಕೂಡ ಅವರಿಗೆ ಸಹಾಯ ಸಹಕಾರ ನೀಡ್ತೀವಿ. ಮುಂದೆ ಬರತಕ್ಕಂಥ ನ್ಯಾಯಾಧೀಶರು ಕೂಡ ನಮ್ಮ ವಕೀಲರ ಸಂಘ ಅವರಿಗೆ ನಿಮಗೆ ಹೇಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದೀವಿ ಅದೇ ಥರನಾಗಿ ಸಹಕಾರ ಕೊಡ್ತೀವಿ. ಯಾಕಂದ್ರೆ ಇಲ್ಲಿ ವಾತಾವರಣ ತಾವು ಬರುವಂತ ಸಾಲರು ಕಾಮನಾಗಿ ಕೇಳಕ್ ಹೇಳ್ತಾರೆ. ಅಲ್ಲಿ ವಕೀಲರ ಸಂಘ ಹೆಂಗೆ ಸರ್, ವಕೀಲರು ಹೆಂಗೆ ಕಾಮನಾಗಿ ಕೇಳಕ್ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ವಕೀಲರ ಸಂಘದ ಪರವಾಗಿ ಅವರು ಜಾಸ್ತಿ ಹೇಳ್ತಾರೆ. ಮತ್ತೆ ಈ ವಕೀಲರೆಲ್ಲ ನಮಗೆ ಸಹಾಯ ಸಹಕಾರ ಹೇಳ್ತಾರೆ ಅಂತ ನಮ್ಮ ಒಂದು ವಕೀಲರ ಸಂಘ ನಡೆದಿದೆ. ಅವರು ಮುಂದೆ ಜೀವನದಲ್ಲಿ ಐಶ್ವರ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಿ ಮತ್ತು ನಮ್ಮ ಮಂಜುನಾಥ ಇವರ ಒಂದು ಕಿಷ್ಕಿಂಧ ಜಿಲ್ಲೆಯನ್ನಾಗಿ ಮಾಡ್ಬೇಕಂತ ಮಾಡುತ್ತಾ ಇದ್ರು.
ಆದಷ್ಟು ಬೇಗ ಕಿಷ್ಕಿಂಧ ಜಿಲ್ಲೆ ಆಗಲಿ, ಆ ಜಿಲ್ಲೆಗೆ ಅವರು ಆಯ್ಕೆಯಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ಬರಲಿ ಅಂತ ಹೇಳ್ತಾ, ಮತ್ತು ಅವರು ಆದಷ್ಟು ಬೇಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಜಡ್ಜ್ ಆಗಲಿ ಅಂತ ನಮ್ಮ ಪ್ರತಿಯೊಬ್ಬ ವಕೀಲರು ಕೂಡ ನಾವು ಆ ದೇವರಲ್ಲಿ ಆಶಿಸ್ತೀವಿ. ಮುಂದಿನ ಒಂದು ಜೀವನ ಸುಖವಾಗಿರಲಿ ಅಂತ ಹೇಳ್ತಾ ಮಂಕುತಿಮ್ಮನ ಖಡ್ಗವನ್ನ ಯಥಾವತ್ತಾಗಿ ದೀನ ದುರ್ಬಲರಿಗೆ ದುರಸಕರ ನೀಡಿರ್ತಕ್ಕಂಥ ಯಾರಾದರೂ ಒಬ್ಬ ದಾರ್ಶನಿಕರು ನಮ್ಮ ಮಧ್ಯೆ ಇದ್ರೆ ಬಹುಶಃ ಅದು ಸದಾನಂದ ನಾಯಕ ನಾಯಕ ಸಾಹೇಬ್ ಅಂತ ಬಹಳ ಹೆಮ್ಮೆ ಅಂತ ಹೇಳ್ತಾರೆ. ಈ ವೇದಿಕೆಯಿಂದ ಬೇರೆ ಸಾಕಷ್ಟು ವಿಷಯಗಳನ್ನ ಬೇರೆ ಬೇರೆ ಎಲ್ಲ ಮಾತಾಡಿ ಆ ವಿಷಯನ ಹೊರತುಪಡಿಸಿ ಬೇರೆ ವಿಷಯ ಮಾತಾಡಬೇಕು. ಮತ್ತು ಇನ್ನೂ ಇಬ್ಬರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಈ ವೇದಿಕೆಯನ್ನ ನಾನು ಬಳಸಿಕೊಳ್ತೇನೆ. ಇವತ್ತು ಸದಾನಂದ ನಾಗಪ್ಪ ನಾಯಕ ಸಾಹೇಬರು ಒಂದು ವ್ಯಕ್ತಿಯಾಗದೆ ಒಂದು ಶಕ್ತಿಯಾಗಿ ಸಮಾಜಕ್ಕೆ ಎಲ್ಲರಿಗೂ ಮಾದರಿಯಾಗಿ ಕಂಡಿದ್ದಾರೆ. ಅವರೊಬ್ಬ ದೊಡ್ಡ ಶಕ್ತಿಯಾಗಿ ಮಾರ್ಪಾಡು ಆಗೋದಕ್ಕೆ ಇನ್ನೂ ಇಬ್ಬರು ಕಾರಣೀಭೂತರಾಗಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸ್ತಕ್ಕಂಥ ಬಹಳ ದೊಡ್ಡ ವೇದಿಕೆ ತಪ್ಪಾಗಲಿಕ್ಕಿಲ್ಲ. 9 ತಿಂಗಳ ಕಾಲವನ್ನ ಎತ್ತು ಸಂಸ್ಕಾರ ನೀಡತಕ್ಕಂಥ ಮಾತೃಶ್ರೀಯವರಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋಣ. ಜೊತೆಗೆ ಅವರನ್ನ ವಿವಾಹವಾಗಿ ಸಹಧರ್ಮಿಣಿಯಾಗಿ ಅವರೆಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರಿಗೆ ಶಕ್ತಿ ನೀಡಿರ್ತಕ್ಕಂಥ ಮತ್ತೊಬ್ಬರು ಅವರ ಧರ್ಮಪತ್ನಿ, ಅವರು ಕೂಡ ಬಹುಶಃ ಒಬ್ಬ ಪರಿಪೂರ್ಣ ನ್ಯಾಯಾಧೀಶರು ನೋಡಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ. ಮುಂದೆ ಯಾರು ಬರ್ತಾರೋ ಏನು ಬರ್ತಾರೋ ಅಂತ 3-4 ವರ್ಷಗಳ ಹಿಂದೆ ನಾವು ಹೋದಾಗ ಆ ಪರಿಪೂರ್ಣತೆ ಪೂರ್ಣ ಆಗಿದೆ ಅಂತ ಬಹುಶಃ ಅವ್ರು ನೋಡಿ ನಾವು ತಿಳ್ಕೊಳ್ಬೋದು. ಇದಕ್ಕೆಲ್ಲ ಮಹಾರಾಜರು ದಂಡಯಾತ್ರೆ ಮಾಡ್ತಾರೆ, ಸಮುದ್ರಗಳನ್ನು ದಾಟಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ನಮಗೊಂದು ಆಶ್ಚರ್ಯ ಆಗುತ್ತೆ, ದೂರದ ಇಸ್ರೇಲ್ ದೇಶದ ಪತ್ರಿಕೆಯಲ್ಲಿ ಗಂಗಾವತಿಯ ಒಂದು ಒಳ್ಳೆಯ ಸುದ್ದಿ ಪ್ರಕಟ ಆಗುತ್ತೆ ಅಂದರೆ, ಗಂಗಾವತಿ ಕೀರ್ತಿ ಪತಾಕೆ ಅಲ್ಲಿಯವರೆಗೂ ಹಾರಾಡುತ್ತೆ ಅಂದರೆ ಅದಕ್ಕೆ ಬಹುಶಃ ಮಹನೀಯರು ಕೊಟ್ಟಿರ್ತಕ್ಕಂಥ ಪ್ರತಿನಿತ್ಯ ಸಾಹೇಬರು ಸೈಕ್ಲಿಂಗ್ ಮಾಡುವಾಗ ಸಂಗಾಪುರದ ಜನ ಗಡ್ಡೆಯಲ್ಲಿ ಕೆಲಸ ಮಾಡೋದು ನಮಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಿದ್ರು. ಈ ತೀರ್ಪು ಪ್ರಕಟ ಆಗಿ ಒಂದು ವಾರ ಆದಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ನಾನು ಕೇಳಿ, ಅಲ್ರಿ ದಿನ ನಾವು ನಮಸ್ಕಾರ ಮಾಡಿದ ಕೂಡಲೇ ಸೈಕಲ್ ತುಳ್ಕೊಂಡು ಹೋಗ್ತಾರಂತೆ, ಕೆಳಗಿದ್ದಾರೆ ಸಾಬ್ರ ಅವರ ಕೊಟ್ಟಾರ ಅಂದ್ರೆ ಈಗ ದೊಡ್ಡ ಶಿಕ್ಷೆ ಅಂತ. ನಾನು ಅವರಪ್ಪ ಯಾಕಂದ್ರೆ ಇಲ್ರಿ, ಅದು ಹೇಳಿದ ಮೇಲೆ ನಾವು ನಮಸ್ಕಾರ ಮಾಡೋದು ಬಿಟ್ಬಿಟ್ಟಿದ್ರಿ ಅಂತ. ಎದಕ್ಕಂತ ಇಲ್ರಿ, ಅವ್ರು ಇಷ್ಟು ಸಿಟ್ನೇರದಾರಂತ ಅನ್ಸಂದ್ರೆ ನೋಡಿಲ್ಲ. ಅಂದ್ರೆ ಅವರ ಶರೀರಕ್ಕೂ ಮತ್ತು ಶಾರೀರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಬಹುಶಃ ಮಾತು ಕೃತಿಗಳ ಮಧ್ಯೆ ವ್ಯತ್ಯಾಸ ಇರದಂತೆ ಬದುಕೋದು ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ. ಮಾತಾಡ್ತಕ್ಕಂಥ ಭಾಷೆಗೂ ಮಾಡ್ತಕ್ಕಂಥ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಬಹುಶಃ ಇದ್ದಂಥ 3 ವರ್ಷಗಳಲ್ಲಿ ಮಾತು ಮತ್ತು ಕೃತಿಯ ಮಧ್ಯೆ ವ್ಯತ್ಯಾಸವಿಲ್ಲದಂತೆ ಬದುಕಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಂತೆ ಬಹುಶಃ ತಪ್ಪಾಗಿರುತ್ತಿಲ್ಲ. ಅವರು ವೇದಿಕೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಮುಖಸ್ತುತಿ ಮಾಡೋದಲ್ಲ, ಸಾಕಷ್ಟು ಬಾರಿ ಅವರ ಮಧ್ಯೆ ಕೊಟ್ಟಾಗ ಯಾರಾದರೂ ಒಂದು ಸಾರಿ ಒಂದು ಒಳ್ಳೆ ತೀರ್ಪನ್ನು ನೀವು ಕೊಟ್ರಿ ಅಂತ ಹೇಳಿದಾಗ ಪ್ರತಿ ಬಾರಿ ಅವರು ಮಾತಾಡ್ತಾರೆ. ಏನಂತ ಅವ್ರು ಹೇಳೋದು ಮತ್ತಿಲ್ಲರಿ, ಇದು ನಮ್ದೊಬ್ಬರು ಕೆಡ್ತೇವೆ ಅಲ್ಲ, ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರಿಗೆ ಸಹಕಾರ ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಗಾವತಿ ಬಾರ್ ಅಸೋಸಿಯೇಷನ್ ನನಗೆ ಅಂತ ಒಂದು ಒಳ್ಳೆಯ ಅವಕಾಶನ ಅಂತ ಸಹಕಾರ ಬಹುಶಃ ಆ ಎಲ್ಲ ಯಶಸ್ಸನ್ನು ಬರೀ ನಾವು ಮಾತ್ರ ತೆಗೆದುಕೊಳ್ತೀವಿ. ನಮ್ಮೆಲ್ರಿಗೂ ಹಂಚೋದ್ರ ಮೂಲಕ ತಮ್ಮ ಆದರ್ಶವನ್ನು ನಮ್ಮೆಲ್ಲರಿಗೂ ಹರಡುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಭಗವಂತ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಮತ್ತು ಅವ್ರ ಇಡೀ ಕುಟುಂಬಕ್ಕೂ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕರುಣಿಸಿ ಇನ್ನು ಉತ್ತರೋತ್ತರ ಪ್ರಗತಿಯನ್ನು ಅವರಿಗೆ ದಯಪಾಲಿಸಲಿ ಅಂತ ಹಾರೈಸಿ, ಅವರ ನೆರಳಿನಲ್ಲಿಯೇ ಅವರಷ್ಟೇ ಸದಾ ಖುಷಿಯಾಗಿ ಉಳಿದಂಥ ಎಲ್ಲ ವಕೀಲರಿಗೆ ಬಾಂಧವ್ಯ ಇಟ್ಕೊಂಡವರು ಉಳಿದಂಥ 3 ಜನ ನ್ಯಾಯಾಧೀಶರು. ಇವತ್ತು ನಾಗೇಶ್ ಪಾಟೀಲ್ ಸಾಹೇಬ್ರೇ ಆಗಿರ್ಬೋದು, ಅಳ್ಳಾಗೈ ಸಾಹೇಬ್ರೇ ಆಗಿರ್ಬೋದು, ಮೇಘಾ ಮೇಡಮರಿಗೂ ಆಗಿರ್ಬೋದು, ನಾನು ಧನ್ಯವಾದಗಳನ್ನು ಈ ವೇದಿಕೆ ಮೂಲಕ ಸಲ್ಲಿಸ್ತೇನೆ. ಯಾಕಂದರೆ ಬಾರ್ ಮತ್ತು ಬೆಂಚ್ಗಳ ಮಧ್ಯೆ ಇಷ್ಟೊಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ಅವರೆಲ್ಲರ ಶ್ರೇಷ್ಠ ಕಾರಣ ಅಂತ ಹೇಳ್ತಾ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಸಾರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಚೈತನ್ಯಶೀಲವಾದಂಥ ಯುವ ನ್ಯಾಯಾಧೀಶರಾಗಿರ್ತಕ್ಕಂಥ ನಮ್ಮ ಸದಾನಂದ ನಾಗಪ್ಪ ನಾಯಕ್ ಸಾಹೇಬ್ರೆ, ಹಾಗೆಯೇ ನಮ್ಮ ಇನ್ನೋರ್ವ ನ್ಯಾಯಾಧೀಶರಾಗಿರ್ತಕ್ಕಂಥ ಗುಡ್ಡಪ್ಪ ಅಳ್ಳಕಾಯಿ ಸಾಹೇಬ್ರೆ ಮತ್ತು ಇನ್ನೋರ್ವ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗೇಶ್ ಪಾಟೀಲ್ ಸಾಹೇಬ್ರೆ, ನಮ್ಮ
ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ನಾಯಕರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಸಾಲಿ ಮಲ್ಲಿಕಾರ್ಜುನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಸ್ಲಿ ಅವರೇ ಮತ್ತು ಹೆಚ್ಚು ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ಬೆಂಚಪಟ್ಟಿ ಮಲ್ಲಪ್ಪ ಸಾಹೇಬರೇ, ನಾರಾಯಣಗೌಡರೇ, ಹಾರಸಮುದ್ರವರೇ ಮತ್ತು ಎಲ್ಲಕ್ಕೂ ಹೆಚ್ಚಾಗಿ ಈಗಿನ ದಿನಮಾನಗಳಲ್ಲಿ ಬೇಕಾಗಿರ್ತಕ್ಕಂಥ ನಮ್ಮ ಯುವ ವಕೀಲ ಮಿತ್ರರೇ, ಅಲ್ಲದೆ ಇತ್ತೀಚೆಗೆ ಹೆಚ್ಚಾಗಿರ್ತಕ್ಕಂಥ ನಮ್ಮ ಮಹಿಳಾ ತಂಗಿ ಹುಟ್ಟಿದೆ. ನಾನು ಯಾಕ ಯುವ ನ್ಯಾಯಾಧೀಶ ಅಂತ ಹೇಳ್ತಂದ್ರೆ ನಾನು ಮುಂದೆ ಬರ್ತೀನಿ. ಯಾಕಂದ್ರೆ ಈಗಿನ ಬೀಳ್ಕೊಡುವ ಸಮಾರಂಭ ಇದು ಸಹಜವಾದ ಕ್ರಿಯೆ. ಪ್ರತಿ ವರ್ಷವೂ 3 ವರ್ಷ ಆದಮೇಲೆ ಪ್ರತಿಯೊಬ್ಬ ನ್ಯಾಯಾಧೀಶರಿಗೆ ಇದು ಒಂದು ಸಮಾರಂಭ. ಆದರೂ ನಮ್ಮ ಸದಾನಂದ ನಾಗಪ್ಪನವರು ಬೀಳ್ಕೊಡುವ ಸಮಾರಂಭ ನಮಗೆ ಒಂದು ರೀತಿಯಲ್ಲಿ ವ್ಯಥೆಯನ್ನು ತರ್ತಾ ಇದೆ. ಇನ್ನೂ 1 ವರ್ಷ ಅವರು ಇರಬೇಕಾಗಿತ್ತು ಅಂತಕ್ಕಂಥ ಒಂದು ಭಾವನೆ, ಆದರೆ ಅದು ಆಗಲಾರತಕ್ಕಂಥ ವಿಷಯ. ಆದರೂ ಅವರಲ್ಲಿ ನಾನು 4 ಗುಣಗಳನ್ನು ಕಂಡುಕೊಂಡಿದ್ದೆ. ಕಾಯಕಕ್ಕೆ ಪ್ರಥಮ ಸ್ಥಾನ, ಕಾಯಕವೇ ಕೈಲಾಸ, ಅದೇ ತೆರನಾಗಿ, ಎರಡನೇದಾಗಿ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಮುಂಚಿನಿದ್ದಾರೆ. 3ನೇದಾಗಿ ಈ ಗಂಗಾವತಿ ಬಂದಿಗೊಬ್ಬ ನಾವು ಬರೀ ಗಂಗಾವತಿಯಲ್ಲಿ ಇದ್ದುಕೊಂಡು ಗಂಗಾವತಿ ನಾವು ಏನು ಮಾಡ್ತೀವಿ ಅಂತಲ್ಲ, ಗಂಗಾವತಿಗಾಗಿ ನಾವು ಏನು ಮಾಡ್ತಕ್ಕಂಥ ಒಂದು ಭಾವನೆಯನ್ನು ಹೊಂದಿ ಅಭಿವೃದ್ಧಿಯ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಅವರು. ಯಾಕಂದರೆ ಪ್ರತಿಯೊಬ್ಬರು ನಾನು ಈಗ ಆ ಒಂದು ದಿಶೆಯಲ್ಲಿ ನಾನು ಯುವ ನ್ಯಾಯಾಧೀಶರು ಅಂತ ನಾನು ಯಾಕೆ ಹೋಗಿ ಅಂದರೆ ಅವರ ಒಂದು ದಾರಿಯಲ್ಲಿ ನಾವೆಲ್ಲ ಕಂಡುಕೊಳ್ಬೇಕಾಗಿದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಗಂಗಾವತಿ ನಾಡಿನ ಅಭಿವೃದ್ಧಿಗಾಗಿ ನಾವೆಲ್ಲರೂ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ಭಾವನೆಯನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಕೊನೆಯದಾಗಿ ನಮ್ಮ ಅಭಿವೃದ್ಧಿ ಜೊತೆಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡಿದ್ದಾರೆ, ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಾರೆ. ಅವರು ನಾವು ನ್ಯಾಯಾಧೀಶರು ಅಂತಕ್ಕಂಥ ಭಾವನೆ ಇಲ್ಲ, ಕಾಯಕದಲ್ಲಿ ಕಾಯಕ ಮಾಡಿದರೆ ನಮ್ಮ ಎಲ್ಲ ವಕೀಲರ ಮಿತ್ರರೊಂದಿಗೆ ಸಹಜವಾಗಿ ಅವರು ತಮ್ಮ ಪ್ರೀತಿ ಆಧಾರಗಳಿಂದ ನಮ್ಮನ್ನೆಲ್ಲ ನೋಡಿಕೊಂಡಿದ್ದಾರೆ. ಇದಕ್ಕೆ ನಾವು ನಿಮ್ಮ ಮನದಲ್ಲಿದ್ದೇವೆ. ನಾವೆಲ್ಲ ವಕೀಲರು ಎಲ್ಲ ವಕೀಲರು ಮನದಲ್ಲಿದ್ದೇವೆ. ತಾವು ಈ ಒಂದು ಹಾಕಿಕೊಟ್ಟಂತ ದಾರಿಯಲ್ಲಿ ಅಭಿವೃದ್ಧಿ ಇದು ಸಣ್ಣ ವಿಷಯ ಅಲ್ಲ. ಸಂದರ್ಭ ಬಂದಿದೆ, ಆ ರೀತಿ ನಾನು ಹೇಳ್ತಿದ್ದೇನೆ. 10 ವರ್ಷ ಹಿಂದೆ ಹೋಗಿದ್ದೇವೆ, ಈಗ ನಾವು ಮುಂದೆ ತರ್ತಕ್ಕಂಥ ಒಂದು ನಮ್ಮ ಯುವ ಮಿತ್ರರು, ಯುವಕರು ಮತ್ತು ಮಹಿಳೆಯರಿಂದ ಈ ಕೆಲಸ ಸಾಧ್ಯ ಅಂತ ನಾವು ನಮಗೆ 3 ವರ್ಷ ಹೇಗೆ ಹೋಗಿ ಎಂಬುದು ನಮಗೆ ಗೊತ್ತಾಗಿದೆ. ನಾವು ಅವರ ಒಂದು ನ್ಯಾಯಾಲಯದಲ್ಲಿ ನಾವು ಬಹಳ ಸಂತೋಷದಿಂದ ನಾವು ಕೇಸನ್ನು ನಡೆಸಿದ್ದೇವೆ. ನಮಗೂ ಅವ್ರ ಕೇಸು ಬಂದ ತಕ್ಷಣ ನಮ್ಗೆ ಬಹಳ ಉತ್ಸಾಹನೂ ಬರ್ತಿತ್ತು. ಈ ಒಂದು ವಿಷಯಕ್ಕೆ ಅವರೆಲ್ಲ ನಮ್ಮ ಒಂದು ಮನದಲ್ಲಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ತೋರಿ ಅವರು ಒಂದು ಅಭಿವೃದ್ಧಿ ಇರ್ಬೋದು, ಕಾಯಕ ಇರ್ಬೋದು, ಯಾವ ತೆರನಾಗಿ ಅವರು ನಮ್ಮ ಒಂದು ದಾರಿ ಹಾಕಿಕೊಟ್ಟಿದ್ದಾರೆ. ಅಮ್ಮ ನೀವು ಅದಕ್ಕೆ ತಾವು ನಮ್ಮ ಗುಡ್ಡಪ್ಪ ಅಲ್ಲಕಾಯಿ ಸಾಹೇಬರಿಗೆ ಹೇಳ್ತೀವಿ, ನಾಗೇಶ್ ಪಾಟೀಲ್ ಸಾಹೇಬರಿಗೆ ಹೇಳ್ತೀವಿ, ಮುಂಬರ್ತಕ್ಕಂಥ ನಮ್ಮ ನ್ಯಾಯಾಧೀಶರಿಗೆ ಅವರು ತೋರಿಸಿದಂಥ ಒಂದು ಹಾದಿಯಲ್ಲಿ ನಾವು ನೀವೆಲ್ಲರೂ ಹೋಗೋಣ ಅಂತಕ್ಕಂಥ ಒಂದು ಭಾವನೆಯನ್ನು ತೋರಿ ನಾನು ಮೊದಲನೇ ಈ ಒಂದು 4 ಮಾತಾಡಲಿಕ್ಕೆ ತಾವೆಲ್ಲರೂ ಏನು ಅನುವು ಮಾಡಿಕೊಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು. ಅದಲ್ಲದೆ ನಮ್ಮ ಸಾಹೇಬರು ಅವರಿಗೆ ದೇವರು ನಮ್ಮ ಚನ್ನಬಸವರಾಜ ದುರ್ಗಮ್ಮ ದೇವಿ ತಾಯಿಯವರು ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ
ಹೆಚ್ಚಿನ ಶಕ್ತಿ ಕೊಡಲಿ, ಹೆಚ್ಚಿನ ನ್ಯಾಯದಾನ ಮಾಡಲಿ ಮತ್ತು ಅದಲ್ಲದೆ ಹೋಗ್ಬರ್ತಕ್ಕಂಥ ದಿನದಲ್ಲಿ ಅವರು ಆದಷ್ಟು ಬೇಗ ಜಿಲ್ಲಾ ನ್ಯಾಯಾಧೀಶರಾಗಿ ಹೈಕೋರ್ಟ್ ನ್ಯಾಯಾಧೀಶರ ಆಗೇ ತೀರ್ಥ ಭಾವನೆಯನ್ನು ನಾನು ಹೇಳಿ ಈ ಒಂದು ನಾಲ್ಕು ಮಾತಾಡಲಿಕ್ಕೆ ಅನುವು ಮಾಡಿಕೊಳ್ಳಬೇಕು. ಧನ್ಯವಾದಗಳು. ಆಸೆ ಪಟ್ಟು ಇಷ್ಟಪಟ್ಟು ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕು. ಈ ಕಾರ್ಯಕ್ರಮ ಒಂದು ಅಪೂರ್ವವಾಗಿರ್ತಕ್ಕಂಥದ್ದು, ಮತ್ತೆ ನಮಗೆ ಸಿಕ್ಕಲ್ಲ. ಜನಪ್ರಿಯತೆಗೆ ಶಾಶ್ವತಗೊಳ್ತಕ್ಕಂಥ ಕಾರ್ಯಗಳನ್ನು ಮಾಡುವುದರ ಮೂಲಕ ತಮ್ಮನ್ನು ತಾವು ಇವತ್ತು ಜನರ ಮನದಲ್ಲಿ ಉಳಿಸಿ ಕೇವಲ ಇವತ್ತು ಕಾರ್ಯನಿಮಿತ್ತ ಇಲ್ಲಿಂದ ತಮ್ಮ ಸೇವೆಯನ್ನು ಮುಂದಿನ ಸ್ಥಳಕ್ಕೆ ಹೋಗ್ತಾ ಇರ್ತಕ್ಕಂಥ ಶ್ರೀಯುತ ನಾವೆಲ್ಲರೂ ಕೂಡ ಸಾಂಪ್ರದಾಯಿಕವಾಗಿ ಬೀಳ್ಕೊಡುಗೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಆದ್ಮೇಲೆ ಇದು ನಾವು ಹೆಚ್ಚಿಗೆ ಮಾತಾಡ್ತಕ್ಕಂಥ ಸಮಯ ಅಲ್ಲ. ಆದರೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ತಮ್ಮ ನೆನಪುಗಳನ್ನ ತಮ್ಮ ಕಾರ್ಯದ ಮೂಲಕ ಉಳಿಸಿಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಮುಂದೆ ಅನುಭವಿಸಬೇಕಾದಂತ, ಅನುಕರಣೀಯ ಮಾಡಿಕೊಳ್ಬೇಕಾದಂತ ಹಲವಾರು ವಿಷಯಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ನಾವೆಲ್ಲ ಇಷ್ಟು ಪ್ರೀತಿಯಿಂದ ಕೊಡ್ತಿದ್ದೀವಿ. ಅವರ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಶಾಂತಿ, ಸಂಯಮ ಮತ್ತು ಸಮಯಬದ್ಧತೆ ಇವೆಲ್ಲವುಗಳನ್ನು ಕೂಡ ಮೇಳೈಸಿಕೊಂಡು ಅದರ ಮೂಲಕ ಕಾನೂನನ್ನ ಇವತ್ತು ಜನರಿಗೆ ನೀಡುವಂತಹ ಪ್ರಕ್ರಿಯೆಯಲ್ಲಿ ಕೇವಲ ಪ್ರಕ್ರಿಯೆಯಲ್ಲಿ ಭಾಗಗೊಂಡಿರ್ತಕ್ಕಂಥ ವಕೀಲರಿಗೆ ಮಾತ್ರ ಅಲ್ಲ, ಪ್ರಕ್ರಿಯೆಯಲ್ಲಿ ಭಾಗಗೊಂಡಿರ್ತಕ್ಕಂಥ ಅದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿತರಿಗೆ ಮಾತ್ರ ಅಲ್ಲ, ಅಥವಾ ಪಕ್ಷಕಾರರಿಗೆ ಮಾತ್ರ ಅಲ್ಲ, ಸರ್ವ ಜನಾಂಗದ ಸಮಾಜದ ನಮ್ಮ ಸರ್ವ ನಾಗರಿಕರಿಗೂ ಕೂಡ ಈ ನ್ಯಾಯದಾನದ ಪ್ರಕ್ರಿಯೆಯನ್ನ ಮನಕ್ಕೆ ಮುಟ್ಟುವಂತ ರೀತಿಯಲ್ಲಿ ಕೊಡತಕ್ಕಂಥದ್ದು ಅದು ಆಡಳಿತದ ಸುಧಾರಣೆಯ ಒಂದು ದೊಡ್ಡ ಭಾಗವಾಗಿರುತ್ತೆ. ಅಂತ ಎಲ್ಲಗಳ ನಿರ್ಮಾಣ ಮಾಡುವಂತಲ್ಲಿ ಜಡ್ಜ್ಮೆಂಟ್ಗಳನ್ನು ನೀಡತಕ್ಕಂಥ ಸದಾನಂದರಪ್ಪ ನಾಯಕ ಸಾಹೇಬರು ಇವತ್ತು ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಎಲ್ಲರಲ್ಲೂ ಕೂಡ, ಹಾಗಾಗಿ ಎಲ್ಲರೂ ಕೂಡ ಹೇಳಿದ್ರು ಕಾನೂನನ್ನು ಪಾಲನೆ ಮಾಡುವಲ್ಲಿ ಇವತ್ತು ಭಯ ಅಂತಕ್ಕಂಥ ಇದ್ರೆ ಅದಕ್ಕೆ ಹೇಳ್ತಾರೆ ಭಯದ ಮಗನೇ ಭಕ್ತಿ ಅಂತ. ಎಲ್ಲಿ ಭಕ್ತಿ ಬರುತ್ತೆ ಅಂದ್ರೆ ಅಲ್ಲಿ ಭಯ ಹುಟ್ಟಬೇಕು, ಭಯ ಹುಟ್ಟಿದಾಗ ಅದು ಭಕ್ತಿ ಬರುತ್ತೆ. ಹಂಗೆ ಕಾನೂನಿನ ಒಂದು ಭಯವನ್ನು ಹುಟ್ಟಿಸಿದಾಗ ಮಾತ್ರ ಭಕ್ತಿ ಬರಲಿಕ್ಕೆ ಸಾಧ್ಯ. ಹಾಗಂತೇಳಿ ಬೇಕಾಬಿಟ್ಟಿಯಾಗಿ ಯಾವುದೇ ರೀತಿಯಲ್ಲಿ ಕಾನೂನನ್ನು ಅವರು ತಿಳಿಸಲಿಲ್ಲ. ನ್ಯಾಯದಾನದ ಅಡಿಯಲ್ಲಿ ಇವತ್ತು ಕಕ್ಷಿದಾರರಿಗೆ ಕೊಡಬೇಕಾಗಿರ್ತಕ್ಕಂಥ ನ್ಯಾಯ, ಇವತ್ತು ಸಾಕ್ಷಿದಾರನ ರಕ್ಷಣೆ ಮಾಡುವಂತ ನ್ಯಾಯ, ಇವತ್ತು ಯಾರು ವಿಕ್ಟಿಮ್ ಆಗಿದ್ದಾರೋ ಅವರಿಗೆ ಒಂದು ವ್ಯವಸ್ಥಿತವಾಗಿ ಕಾನೂನಿನಲ್ಲಿ ನ್ಯಾಯವನ್ನು ನೀಡತಕ್ಕಂಥ ಒಂದು ಶಿಸ್ತನ್ನು ತಂದಿರತಕ್ಕಂಥದ್ದು ಶ್ರೀಯುತ ಸದಾನಂದರಪ್ಪ ನಾಯಕ ನ್ಯಾಯಾಧೀಶರು ಅಂತವರನ್ನು ಪಡೆದುಕೊಂಡಿರುವುದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದು ವಿಷಯವನ್ನ ನಾನು ಹೇಳಿ ಇಚ್ಛಿಸ್ತೀನಿ. ಇವತ್ತು ಕೇವಲ ನ್ಯಾಯಾಧೀಶರಾಗಿ ಗಂಗಾವತಿಗೆ ಬಂದ ನಂತರ ನ್ಯಾಯದಾನವನ್ನ ನ್ಯಾಯಾಲಯದ 4 ಕೊಠಡಿಗಳ ಮಧ್ಯದ ಮಾತ್ರ ಕೊಡಲಿಲ್ಲ ಅವರು. ಆ ಕೊಡೋದು ಅದು ಅವರ ಒಂದು ದೂರದೃಷ್ಟಿ, ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥದ್ದು. ಅದನ್ನ ತಾಲೂಕಾ ಕಾನೂನು ಸೇವಕರ ಸಮಿತಿ ಅಡಿಯಲ್ಲಿ ಅವರು ಕೆಲಸವನ್ನು ಮಾಡುವುದರ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಹಾಗೇನೆ ಬಹಳ ಅತ್ಯಂತ ಅವರು ಪ್ರೀತಿಸ್ತಕ್ಕಂಥವ್ರು, ಗೌರವಿಸ್ತಕ್ಕಂಥವ್ರು ಅಂದ್ರೆ ನಮ್ಮ ವಕೀಲರ ಸಮೂಹ. ನಮ್ಮ ವಕೀಲರ ಸಮೂಹವನ್ನ ಅವರು ಎಷ್ಟು ಗೌರವಿಸ್ತಾರೆ, ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಕಳಕಳಿ ಕೊಡ್ತಾರೆ ಅಂತಂದ್ರೆ ಅವ್ರು ಇರ್ತಕ್ಕಂಥ ನಮ್ಮ ಮೇಲಿನ ಕಾಳಜಿ ಅಂತಂದ್ರೆ ಸಾಕಷ್ಟು ನಮ್ಮ ವಕೀಲರ ಸಂಘದ ಸಮಸ್ಯೆಗಳು ಬಂದಂತಹ ಸಂದರ್ಭಗಳಲ್ಲಿ ನಮ್ಮ ಬೆನ್ನೆಲುಬಾಗಿ ಸಲಹೆಗಳನ್ನು ಕೊಡಬೇಕು. ನಮ್ಮ ಏಳಿಗೆಗಾಗಿ ವೆಲ್ಫೇರ್ ಫಂಡ್ಗಳನ್ನು ಯಾವ ರೀತಿ ತಯಾರು ಮಾಡಬೇಕಂತ ಹೇಳಿದ್ರು. ವಕೀಲರ ಮುಂದಿನ ಭವಿಷ್ಯಕ್ಕಾಗಿ ಬೇಕಾಗಿರ್ತಕ್ಕಂಥ ಗ್ರಂಥಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ದೊಡ್ಡ ಅಡಿಪಾಯವನ್ನು ಹಾಕಿಕೊಟ್ಟಿರ್ತಕ್ಕಂಥವ್ರು ಮಾನ್ಯ ಗೌರವಂತ ನ್ಯಾಯಾಧೀಶರು. ಹಾಗೆ ಸದಾ ವಕೀಲರ ಬಳಿತನ ಬಯಸ್ತಕ್ಕಂಥ ಸಲಹೆಗಳು ಒಂದು ನಮಗೆ ಇವತ್ತು ನಾನು ಅದನ್ನು ನೆನೆಸಲೇಬೇಕು ಮತ್ತು ಅದನ್ನು ಹೇಳಲೇಬೇಕಂತಾನೆ ಇವತ್ತು ನಾನು ಅಂದ್ಕೊಂಡೆ. ಏನಂದ್ರೆ ವಕೀಲರಿಗೆ ಭವಿಷ್ಯದಲ್ಲೂ ಕೂಡ ಬರುವಂತಹ ಸಮಸ್ಯೆಗಳಿಗೆ ಅಥವಾ ಭವಿಷ್ಯದಲ್ಲಿ ವಕೀಲರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಒಂದು ನಮ್ಮದೇ ಆಗಿರ್ತಕ್ಕಂಥ ವೆಲ್ಫೇರ್ ಸೊಸೈಟಿಯನ್ನ ಅಥವಾ ವೆಲ್ಫೇರ್ ಫಂಡ್ ಅನ್ನ ನಿರ್ಮಾಣ ಮಾಡಬಹುದು. ನಮಗೆ ಗ್ರಂಥಾಲಯದಲ್ಲಿ ಹೇಳಿದ್ರು, ಗ್ರಂಥಾಲಯದ ಯಾವ ರೀತಿಯಲ್ಲಿ ಒಂದಿಷ್ಟು ವೆಲ್ಫೇರ್ ಫಂಡ್ ತೆಗೆದಿಡ್ರಿ, ನೀವು ಮುಂದಿನ ಭವಿಷ್ಯದಲ್ಲಿ ವಕೀಲರಿಗೆ ಕಷ್ಟದಲ್ಲಿರ್ತಕ್ಕಂಥ ವಕೀಲರಿಗೆ ಸಹಾಯ ಆಗುತ್ತೆ ಅಂತ. ಅದನ್ನ ದೂರದೃಷ್ಟಿಯಿಂದ ಹೇಳ್ತಕ್ಕಂಥ ಮಾತು, ಅವರ ಮಾತಿನ ಒಂದು ಪ್ರಕ್ರಿಯೆಯಂತೆ ನಮ್ಮ ಎಲ್ಲ ವಕೀಲ ಬಾಂಧವರು ಎಷ್ಟು ಮಟ್ಟಿಗೆ ಸ್ಪಂದನೆಯನ್ನು ಮಾಡಿದ್ರೆ ಒಂದು ಕಾರ್ಯಾಗಾರದ ನೆಪದಲ್ಲಿ ಜೂನಿಯರ್ ವಕೀಲ ಎಲ್ಲ ಪ್ರಬುದ್ಧ ಏನು ವಿಶೇಷವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂತಂದು ಕಾನೂನಿನ ಪರಿಚಯವನ್ನು ಮಾಡಿಕೊಡೋದ್ರ ಮೂಲಕ ಅದರ ಮೂಲಕ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಫಂಡನ್ನು ಇವತ್ತು ನಾವು ಆ ಒಂದು ವೆಲ್ಫೇರ್ ಸೊಸೈಟಿಗಾಗಿ ಒಂದಿಷ್ಟು ಹಣವನ್ನು ನಾವು ನಿಗದಿ ಮಾಡಬೇಕಾದ ಸಂದರ್ಭ ಬಂತು. ಅದನ್ನ ಇಟ್ಕೊಂಡು ನಾವು ಎಲ್ಲರಲ್ಲೂ ಕೂಡ ದೇಣಿಗೆಯನ್ನು ತಗೊಂಡ್ವಿ. ಕೇವಲ ಕಾರ್ಯಾಗಾರ ಮಾಡ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ, ಕಾರ್ಯಾಗಾರ ಮಾಡ್ತೀವಿ ಅಂತ ಫಂಡ್ ಇಟ್ಟಿದ್ದು ನಾವು ಅವತ್ತು. ಯಾಕಂದ್ರೆ ಅಧ್ಯಕ್ಷರು ಇವತ್ತು ನಾನು ನೆನೆಸ್ತೀನಿ ಅಂದರೆ ಅವತ್ತೊಂದು 4 ಜನರು ನಮಗೆ ಜವಾಬ್ದಾರಿ ಕೊಟ್ಟಿದ್ರು. ಒಂದು ಕೃಷ್ಣಪ್ಪ ಸರ್ ನೇತೃತ್ವ ಮತ್ತು ಅನಂತರಾವ್ ಸರ್ ಅವ್ರ ನೇತೃತ್ವ, ನಮಗೆ ದೇಶಪಾಂಡೆ ಸರ್ ಅವ್ರ ನೇತೃತ್ವ ಕೊಟ್ಟರು. ಎಲ್ಲರಲ್ಲಿ ಫಂಡಿಂಗ್ ಕೇಳಿದ್ರೆ ಬಹಳಷ್ಟು ಎಂಜಾಯ್ ಮಾಡ್ತಂತ ಎಲ್ಲ
ತಾತ್ಕಾಲಿಕವಾಗಿ ಪಡ್ಕೊಂಡಿದ್ದಾರೆ, ವಾಪಸ್ ಕೊಡ್ತೀನಿ ಅಂತ. 78,000 ರೂಪಾಯಿಗಳನ್ನ FD ಹಾಕೊಂಡಿದ್ದೀವಿ. ಅದನ್ನ 50,000 ರೂಪಾಯಿ ಬಂದ ನಂತರ ಅಧಿಕೃತವಾಗಿ ಒಂದು ಸೊಸೈಟಿ ತಮ್ಮೆಲ್ಲ ಹಿರಿಯರ ಜೊತೆ ಡಿಸ್ಕಸ್ ಮಾಡಿ ಯಾವ ರೀತಿ ಮಾಡ್ಬೇಕನ್ನೋಂಥದ್ರೆ ಒಂದು ಮೂಲ ಫಂಡ್ ಆಗಿ, ಮೂಲ ಬಂಡವಾಳವಾಗಿ ಪಡ್ಕೋಬೇಕು. ಅದನ್ನ ಹಾಕಿಕೊಂಡಿರ್ತಕ್ಕಂಥವ್ರು ನಮಗೆ ಮಾನ್ಯ ಗೌರವಾನ್ವಿತ ಹಾಗಾಗಿ ವಕೀಲರ ಏಳಿಗೆಯನ್ನು ಸದಾ ಬಯಸ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸಿದ್ದೀನಿ. ಇಂಥವರನ್ನ ಇವತ್ತು ಸಾಂಪ್ರದಾಯಿಕವಾಗಿ ನಾವು ಬಳಸ್ಕೊಡ್ತಕ್ಕಂಥದ್ದು ಮುಂದಿನ ಸೇವೆ ಅವರಿಗೂ ಅವಶ್ಯವಾಗಿದೆ ರಾಜ್ಯಕ್ಕೆ. ಹಾಗಾಗಿ ಅವರು ಹೋಗ್ತಕ್ಕಂಥದ್ದು ಬಹಳ ಅವಶ್ಯವಾಗಿದೆ. ನಾವೆಲ್ಲರೂ ಕೂಡ ಸಂತೋಷದಿಂದ ಕೂಡ ಎಷ್ಟೇ ದುಃಖ ಇದ್ರೂ ಬಿಡ್ಕೊಡೋಣ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮುಂದಿನ ಸಾಹೇಬರ ಜೀವನ ಅತ್ಯಂತ ಯಶಸ್ವಿಯಾಗಿರಲಿ ಮತ್ತು ಸುಖ ಸಂಪತ್ತು ಎಲ್ಲ ರೀತಿಯಿಂದ ಸಂತೋಷ ನೆಮ್ಮದಿ ಅವರಿಗೆ ಸಿಗಲಿ ಅಂತ ಆಶಿಸ್ತಾ ಅವರ ಈ ಒಂದು ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಇನ್ನಷ್ಟು ತ್ವರಿತವಾದ ನ್ಯಾಯದಾನಗಳು ಬರಲಿ. ಮತ್ತು ಈಗಾಗಲೇ ಸಮುದ್ರ ಸರ್ ಹೇಳಿದಾಗ ಅವರು ಅತ್ಯಂತ ನಮ್ಮ ಹೈಕೋರ್ಟ್ ಮಟ್ಟಕ್ಕೂ ಕೂಡ ಹೋಗಿ ಈ ರಾಜ್ಯಕ್ಕೆ ಉತ್ತಮ ನ್ಯಾಯದಾನದ ಪ್ರಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ನಮಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರಿಗೂ ಒಂದಿಸಿ ನಮಸ್ಕಾರ. ಬೇರೆ ಭಾಷೆ ರುಚಿ ಅನ್ನಿಸ್ತಾ ಇಲ್ಲ, ಆದರೂ ಕೂಡ ಬೇಸಿಗೆಗಾಲದಲ್ಲಿ ಒಂದು ಭೋಜನ ಸಂಪೂರ್ಣವಾಗಿ ಮಜ್ಜಿಗೆ ಬೇಕು. ಆ ಮಜ್ಜಿಗೆ ಕೊಡ್ಲಿಕ್ಕೆ ನಮ್ಮ ಪ್ರಯತ್ನ ಸ್ನೇಹಿತರೆ, ಶಿವರಾಜ್ ಪಾಟೀಲ್ ಸುಪ್ರೀಂ ಕೋರ್ಟ್ ನಿವೃತ್ತಿಯ ಸಂದರ್ಭದಲ್ಲಿ ಫೇವರಬಲ್ ಪಾರ್ಟಿ ಡೆಲಿವರಿ ಆಫ್ ಜಜ್ಮೆಂಟ್ ಅಂದ್ರೆ ಏನು, ಡಿಸ್ಪೋಸಲ್ ಆಫ್ ಕೇಸ್ ಅಂತ ಯಾವ ತೀರ್ಪಿನಿಂದ ಒಂದು ನ್ಯಾಯಾಂಗದ ಘನತೆ ಗೌರವ ನಂಬಿಕೆ ಹೆಚ್ಚಾಗ್ತದೆ, ಅದು ನಿಜವಾದ ಡೆಲಿವರಿ ಆಫ್ ಜಜ್ಮೆಂಟ್ ಅಂತ ಒಂದು ವಾತಾವರಣವನ್ನು ಇವತ್ತು ನಾವು ಬೆಳವಣಿಗೆಯಲ್ಲಿ ನೋಡ್ತೇವೆ. ಎಲ್ಲ ಜನ ಮಾತಾಡ್ತಾರೆ ಇತರ ಜಡ್ಜ್ ಈ ರೀತಿ ಇರಬೇಕು. ಇವತ್ತು ನಮಗನಿಸ್ತದೆ ಭಾವನೆ ಇನ್ನೂ 1 ವರ್ಷ ಇಲ್ಲೇ ಇರಬೇಕಾಗಿದೆ. ಇನ್ನಿಷ್ಟು ಗಂಗಾವತಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಆಗ್ತದೆ. ಜೊತೆಗೆ ನಾವು ಸರ್ ಪ್ರಾಮಾಣಿಕ ಹೇಳ್ತೇವೆ, ಇವತ್ತು ನಾವು 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರನ್ನು ಮಾತ್ರ ಬೆಳೆಕೊಡ್ತಾ ಇದ್ದೇವೆ. ಆದರೆ ಸದಾನಂದ ನಗರ ನಾಯಕ ಸರ್ನ ನಮ್ಮ ಮೊದಲನೇ ದಯವಿಟ್ಟು ನಾವು ಸ್ಕೂಲಿಗೆ ಬರ್ತೇವೆ, ನಮ್ಮನ್ನು ಭೇಟಿ ಮತ್ತೆ ನಮ್ಗೆ ಗೈಡ್ ಮಾಡ್ತೇವೆ ಅಂತ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಅಂದಿನಿಂದ ಇಂದಿನವರೆಗೆ ನಾವು ಕಂಡುಕೊಂಡ ಒಂದು ನಾವೆಲ್ಲರೂ ಈಗಾಗಲೇ ವಿಸ್ತಾರವಾಗಿ ಹೇಳಿದ್ರೆ, ಅದರ ಜೊತೆಗೆ ನಾವು ತಿಳಿದುಕೊಂಡ ವಿಷಯ ಅಂದ್ರೆ ಅವರಿರುವ ತಾಳ್ಮೆ ಹಾಗೂ ಕ್ರಿಯಾಶೀಲತೆ, ಹಾಗೂ ಹಿಂದಿನ ಕಾಲದಲ್ಲಿ ಕರ್ಮ ಯೋಗಿಗಳು, ಕಾಯಿಕ ಯೋಗಿಗಳನ್ನು ನಾವು ನೋಡಿದ್ವಿ. ಈಗ ಅವರು ನ್ಯಾಯ ಯೋಗಿಗಳಾಗಿ ನಮ್ಮ ಒಂದು ಕಾರ್ಯತತ್ವದ ರೀತಿಯಿಂದ ನಡೆದಿದ್ದಾರೆ. ಮತ್ತು ಅವರಿಗೆ ಈ ಒಂದು ಇಲ್ಲಿ ಶ್ರೀರಾಮ ಒಂದು ನಡೆದಾಡಿದಂತ ಸ್ಥಳದಲ್ಲಿ ಅವರೊಂದು ಈ ತರ ಕೆಲಸ ಕಾರ್ಯಗಳನ್ನು ಮಾಡಿದ್ರಿಂದ ಅವರೊಂದು ಸತ್ಪುರುಷರಾಗಿ, ಆದಿಪುರುಷರಾಗಿ ನಮ್ಮ ಒಂದು ಶಾಸ್ತ್ರ ಮುಗಿಸಿದ್ದಾರೆ ಅಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಮತ್ತು ಅವರು ನಮಗೆ ನೀಡಿದಂತೆ ಎಲ್ಲ ಮಾರ್ಗದರ್ಶನಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಾವು ನಡೆದಿದ್ದರಿಂದ ಈ ಸಂದರ್ಭ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೇನೆ. ನ್ಯಾಯಾಧೀಶರ ಕುಟುಂಬದವರಿಗೆ ಧನ್ಯವಾದಗಳು. ಸಾಹೇಬರ ಬಗ್ಗೆ ಹೇಳಕ್ಕೆ ಡಿಕ್ಷನರಿಯಲ್ಲಿ ವರ್ಡ್ ಇಲ್ಲ ಅಂದ್ರೆ ನಮ್ಮಲ್ಲಿ ಏನೂ ಇದೆ ಇಲ್ಲ, ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಸಿಕ್ಕಂದ್ರೆ ನಾನು ಸಮಾಧಾನ ಯಾವಾಗ ಹೋದ್ರು ನಮ್ಮ ಮುಖ, ನೀವು ಯಾವಾಗ ರಾತ್ರಿ 3 ಗಂಟೆ ಆಯ್ತು ಸರ್ ಹೋಗ್ಲಾಗ್ತದೆ ಅಂತ ಸಾಹೇಬ್ರ ಜೊತೆ ನಾವು ಕೆಲಸ ಮಾಡಿದಾಗ ನಮ್ಮ ಪೂರ್ವಜರು 10 ವರ್ಷ ಆಯ್ತು. 10 ವರ್ಷ ನಾನು ನೋಡಿದ ಮೊದಲನೇ ಸಾಹೇಬರು, ಅದು ಜಿಲ್ಲಾ ನ್ಯಾಯಾಧೀಶರು, ಒಬ್ಬ ಸಹೋದರ ತರ ನಮ್ದು ಏನೇ ಕಾರ್ಯಕ್ರಮ ಇರಲಿ, ಯಾವುದೇ ಇರಲಿ ನಮ್ಮನ್ನು ಕರೆಸ್ಕೊಂಡು ನಮ್ಮ ಕಡೆ ಕೂರಿಸ್ಕೊಂಡು ಈ ತರ ಮಾಡಿಸ್ತಾರೆ ಮಾರ್ಗದರ್ಶನ ಮಾಡೋದ್ರಲ್ಲಿ ನಮ್ಗಿನ ಮೊದಲು ಆಕ್ಟಿವ್ ಆಗಿ ಅವ್ರ ಕೆಲಸ ಮಾಡ್ತಿದ್ ನೋಡಿ ನಾವು ಕೂಡ ಮನಸ್ಸು ಬರ್ತೀವಿ, ಅವ್ರಿಗೆ ಮೊದಲು ಅದರಿಂದ ಸಾಹೇಬರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡಿಸ್ತೀನಿ. ನನಗೆ ಇವತ್ತು ಇಲ್ಲಿ ನೋಡಿದ್ರೆ ಒಂದು ರೀತಿ ದುಃಖ ಅನ್ಸುತ್ತೆ, ಒಂದು ರೀತಿ ಖುಷಿ ಅನ್ಸುತ್ತೆ. ದುಃಖ ಯಾಕಂತಂದ್ರೆ ಇಂಥ ಒಳ್ಳೆ ಸಾಹೇಬ್ರನ್ನ ನಾವು ಆಧರಿಸಿ ಮಾಡ್ತೀವಿ ಅನ್ನೋ ದುಃಖ. ಖುಷಿ ಯಾಕಂತಂದ್ರೆ ನಾವು ನ್ಯಾಯಾಧೀಶರಾಗಿ ಒಂದು ಬೇರೆ ತಾಲೂಕಿಗೆ ಅಥವಾ ಬೇರೆ ಪ್ಲೇಸ್ ವರ್ಗಾವಣೆ ಹೋದಾಗ ನಮ್ಗೆ ಅದು ಹೊಸ ಪ್ಲೇಸ್ ಅಂದ್ರೆ ನಾವು ಲಾಸ್ಟ್ ಟೈಮ್ ಒಳ್ಳೆ ಸಾಹೇಬ್ ಹೇಳಿದ್ದೆ, ನಮ್ಗೆ ಒಂದು ಹೊಸ ಸೂಟ್ ಇದೆ, ನಾವು ಅಲ್ಲಿ ಹೊಸ ಸೂಟು
ನೀವು ಒಂದಿಷ್ಟು ಜನ ಪ್ಲೇಟಿಸ್ ಇರ್ತೀರಿ, ಒಂದಿಷ್ಟು ಜನ ಡಿಸೈನಿಂಗ್ಸ್ ಇರ್ತೀರಿ. ನಿಮ್ಮ ಕೇಸ್ ನಮ್ಮ ಮುಂದೆ ನಡೀತು, ನಾವು 3 ವರ್ಷ ಕೇಸಲ್ಲೇ ನಾವು ಹೋಗ್ಬಿಡ್ತೀವಿ. ಆದ್ರೆ ತೀರ್ಪು ಯಾರಂದ್ರೆ ನೀವೇ. ಇವತ್ತು ನಾವು ಹೋಗ್ಬೇಕಾದ್ರೆ, ವರ್ಗಾವಣೆ ಹೋಗ್ಬೇಕಾದ್ರೆ ಇಷ್ಟು ಜನ ಸೇರಿ ಅಂತಂದ್ರೆ ನೀವೆಲ್ಲರೂ ಸೇರಿ ನಮಗೆ ಒಳ್ಳೆ ತೀರ್ಪು ಬರ್ತೀವಿ ಅನ್ನೋ ಕಾರಣಕ್ಕೆ ಇಷ್ಟು ಜನ ಸೇರಿ ಅಂತ ನನ್ನ ಅಭಿಪ್ರಾಯ. ನಮ್ಮ ಜಡ್ಜ್ಮೆಂಟ್, ನಮ್ಮ ಸೂಟ್ ಸರಿಯಾಗಿರಲಿಲ್ಲ ಅಂತಂದ್ರೆ ಇಷ್ಟು ಜನ ಸೇರ್ತಿರ್ಲಿಲ್ಲ. ಇಷ್ಟು ಜನ ಸೇರಿದ ಕಾರಣ ಇಷ್ಟು ನೋಡಿ ಸುಡಾಕ ಜಾಗ ಇಲ್ಲ. ಇಷ್ಟೆಲ್ಲ ನಿಂತಿದೆ ಅಂತಂದ್ರೆ ಅಭಿಮಾನ, ನಿಮಗೆ ನಮ್ಮ ನ್ಯಾಯಾಧೀಶರ ಮೇಲೆ ಇರುವಂತ ಗೌರವ. ಇದೇ ರೀತಿ ಮುಂದೆ ಒಂದು ಸಹ ನಿಮಗೆಲ್ಲ ಸಹಕಾರ ನೀಡ್ತಾರ ಅಂತ ನಾನು ಭಾವಿಸ್ತೀನಿ. ಒಂದು ಮಾತಿದೆ, ಕೂಡುವುದು ಆಕಸ್ಮಿಕ, ಅಗಲಿಕೆ ಅನಿವಾರ್ಯ, ಆದ್ರೆ ಜೊತೆಗೆ ಕಳೆದ ಸಮಯಗಳೇ ಶಾಶ್ವತ. ಸರ್ ಜೊತೆ ನಾನು 2 ವರ್ಷ ಕಳೆದಿದ್ದ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅದು ಈಗ 2-3 ತಿಂಗಳ ಸರ್ ಜೊತೆ ನಾನು ಜಾಸ್ತಿ ಬಡ್ನಾಗ ಇತ್ತು. ಬೆಳಗ್ಗೆ ಸೈಕ್ಲಿಂಗ್ ಹೋಗ್ತಿದ್ವಿ, ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ವಿಚಾರ ಮಾತಾಡ್ತಿದ್ವಿ. ಅಂತ ಏನಾದ್ರು ಒಂದೇನಾದ್ರು ನ್ಯೂನತೆ ಕಂಡು ಬಂದ್ರೆ ಇಮಿಡಿಯೇಟ್ ಕೋಟಿ ಬಂದ ತಕ್ಷಣ ತಹಸೀಲ್ದಾರ್ ಕರೆಸ್ತೀವಿ, ಕಮಿಷನರ್ ಕರೆಸ್ತೀವಿ. ಅದು ಹಿಂದೆ ಆಕ್ಷನ್ ಕಾಡಾಗಿ ಹೋಗ್ತಿತ್ತು. ನಮಗೆ ಅನಿಸ್ತಿತ್ತು ಸರ್ ನಾವು ಜುಡಿಷಿಯಲ್ ವರ್ಕ್ ಜೊತೆ ಇದೊಂದು ಎಕ್ಸ್ಟ್ರಾ ವರ್ಕ್ ಅದ ಅಂತೇಳಿ. ಆದ್ರೆ ಈ ಸಮಾಜದಲ್ಲಿ ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಯಾರು ಮಾಡಕ್ಕಾಗಲ್ಲ ಕೆಲಸ ನಾವೆಲ್ಲ ಮಾಡಿದಲ್ಲ ಅಂತಂದ್ರೆ ಒಂದು ಖುಷಿ. ಅದಕ್ಕೆ ಸಾಹೇಬ್ರಿಗೆ ನೀವೆಲ್ಲ ಪಿಡಿಜಾಗ ಅಂತ ಹಾರೈಸಿದ್ರೆ ನಾನು ಕೇಳ್ಬೋದು. ಪಿಡಿಜಾಗ ಬರಲ್ಲ ಅವರು, ಆದಷ್ಟು ಹೈಕೋರ್ಟ್ ಆಗಿ ಕೊಪ್ಪಳ ಜಿಲ್ಲೆಗೆ ಆಡಳಿತ ಪಾರ್ಟಿ ಉಳ್ಕೊಂಡವಲ್ಲ, ಆಡಳಿತಾತ್ಮಕ ನ್ಯಾಯಾಧೀಶರೆಲ್ಲ ಕಂಪ್ಲೀಟ್ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಸಾಹೇಬ್ರಿಗೆ ನಾನು ನೋಡಿದ್ವಿ 2 ಕನೆಕ್ಷನ್ ಹೆಲ್ತ್ ಸೆಂಟರ್ಸ್ ಕೊಡ್ಬೇಕಾದ್ರೆ ನೀವೆಲ್ಲ ಈಗ 9 ಗಂಟೆವರೆಗೂ ಕೆಲಸ ಮಾಡಿದ್ದು ಅಷ್ಟೇ ನೋಡಿದ್ವಿ. ಆದ್ರೆ ಸರ್ ಮನೆ ಎದುರಾಗ್ತದ ಸರ್ ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡ್ಯಾರ. ಮತ್ತೆ ಬೆಳಗ್ಗೆ 4 ಗಂಟೆ 5 ಗಂಟೆ ಕೆಲಸ ಮಾಡಿ ಮತ್ತು ಓಪನ್ ಕೋರ್ಟ್ ಆಕ್ಟಿವ್ ಆಗಿ ಸಂಜೆವರೆಗೂ ಕೆಲಸ ಮಾಡ್ಯಾರ ಅಂತಂದ್ರೆ ಆ ಕೆಲಸ ನಮಗೂ ಮಾಡಕ್ ಸಾಧ್ಯ ಇಲ್ಲ. ಅಂತ ಕೆಲಸ ಮಾಡಕ್ ಸಹಕಾರ ಇರುವಂತಂದ್ರೆ ತಾಯಿ ಮತ್ತೆ ಅವ್ರ ಮಿಸಸ್ ಅವ್ರಂತೂ ಈ ಸಮಯ ನಾನು ಸ್ಮರಿಸಿಲ್ಲ ಅಂದ್ರೆ ತಪ್ಪಾಗುತ್ತೆ. ನಾವೆಲ್ಲ ಸರಿಯಾಗಿ ಒಂದು ನ್ಯಾಯದಾನ ಕೆಲಸ ಮಾಡಬೇಕಿದ್ರೆ ನಾವು ಬೆನ್ನೆಲುಬಾಗಿ ನಿಂತು ನಮ್ಮ ಕುಟುಂಬದವರು, ಮೇಡಮ್ ಆಗಿರ್ಬೋದು, ಅವ್ರ ಮಕ್ಕಳು ಆಗಿರ್ಬೋದು, ನಮ್ಮ ಪ್ರಣತಿ ನಮ್ಮ ಮಕ್ಕಳೆಲ್ಲ ನಾವು ಬೇಗ ಬರೋದು 1 ತಾಸು ಲೇಟ್ ಆಗುತ್ತೆ, ಯಾಕೆ ಲೇಟ್ ಅಂತಿದ್ರು. ಅದರಲ್ಲಿ ಅವ್ರ 2 ಮಕ್ಕಳು ಸಾಹೇಬ್ 9 ಗಂಟೆಗೆ ಬಂದು 1 ದಿನ ಯಾಕೆ ಲೇಟ್ ಅಂತ ಕೇಳಿಲ್ಲ. ಅದಕ್ಕೆ ಅದ್ರ ಮೇಲೆ ಇರೋಕ್ಕಾಗುತ್ತೆ. ಅವರೆಲ್ಲ ಕುಟುಂಬದವರು ಸಹ ಸಾಹೇಬ್ಗೆ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡಿದ್ರು. ಸರ್ಗೆ ಮತ್ತು ಅವ್ರ ಕುಟುಂಬದವರಿಗೆ ಎಲ್ಲರಿಗೂ ದೇವರಿಗೆ ಒಳ್ಳೆ ಆರೋಗ್ಯ ಕೊಡಲಿ. ಸರ್ ಆದಷ್ಟು ಬೇಗ ನಾನು ಹೇಳಿದಂಗೆ ಉಚ್ಚ ನ್ಯಾಯಾಧೀಶರಾಗಿ ಕೊಪ್ಪಳ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಾಧೀಶರಾಗಿ ಮನೀಶ್ ಪಾಟೀಲ್ ಅವರೇ, ಹಸನ್ ನಾಯ್ಕ ಅವರೇ, ರೇಷ್ಮೆ ಮೇಡಮ್ ಅವರೇ, ಪುಷ್ಪಿ ಅವರೇ, HM ಅನ್ವಾಳ ಮತ್ತು ಮಂಜುನಾಥ್ ಅವರೇ, NLP ಅವರೇ, SKD ಅವರೇ, BK ಅಂತಲಕ್ಕಿಂತ NLP ಇರ್ಬೋದು, ಮತ್ತೆ DH ಇರ್ಬೋದು, ಮತ್ತೆ ಬೈಸ್ಪಟ್ಟಿ ಮಾಲಕ್ KRD ಅವರು, ಅದು ಲಿಸ್ಟ್ ಹೇಳ್ತಾ ಹೋದ್ರೆ ತುಂಬ ಎಲ್ಲರ ಹೆಸರು ನೆನಪಾಗ್ತಾ ಇರುತ್ತೆ. ನನಗೆ ಇವತ್ತು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ಹೋದಾಗ ನಾನು ಊರಲ್ಲೇ ಓದಿದ್ದೆ, ನಮ್ಮ ಗೌರ್ಮೆಂಟ್ ಸ್ಕೂಲ್. ಆನಂತರ ನ್ಯೂ ಸ್ಕೂಲ್ ಅಂತ ನಮ್ಮವರಲ್ಲಿ 3 years ಮಾಡಿದ್ದೆ. ಆನಂತರ 2 years STM ಕಾಲೇಜು. ಆನಂತರ ಉಡುಪಿಯಲ್ಲಿ 5 years ಕೋರ್ಸ್ ಮಾಡಿದ್ದೆ. ಆನಂತರ 2019 ಡಿಸ್ಟ್ರಿಕ್ಟ್ ಜಡ್ಜ್ ಸೆಲೆಕ್ಟ್ ಆದ ನಂತರ ಅಕಾಡೆಮಿಯಲ್ಲಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಆಮೇಲೆ ಬೆಂಗಳೂರಲ್ಲಿ 3 ವರ್ಷ, ಆಮೇಲೆ ಇಲ್ಲಿಗೆ 3 ವರ್ಷ ವರ್ಕನ್ನು ಮಾಡಿದೆ. ಈ 3 ವರ್ಷ ವರ್ಕ್ ಯಾವ ರೀತಿ ಅಂತ ಹೇಳಿದ್ರೆ ನನಗೆ ನಮ್ಮೊಂದು ಹೊಸ ಒಂದು ಸ್ಕೂಲ್ ಆಫ್ ಲಾ ಗಂಗಾವತಿಯಲ್ಲಿ ಹೊಸ ಒಂದು ಸ್ಕೂಲ್ ಆಫ್ ಲಾ ಜಾಯ್ನ್ ಆಗಿದ್ದೇನೆ ಅನ್ನೋ ಭಾವನೆ ಬರ್ತಾ ಇದೆ. ಅಂದರೆ 3 ವರ್ಷ ನಾನು ಕಳೆದಿದ್ದೇ ಗೊತ್ತಾಗಿಲ್ಲ. ಈ 3 ವರ್ಷದಲ್ಲಿ ನೀವು ಪ್ರತಿನಿತ್ಯ ಏನು ಬಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರೆ ಅದು ನನಗೆ ನೀವು ಪ್ರತಿಯೊಬ್ಬರು ಗುರುಗಳಾಗಿ ಕಾಣ್ತಾ ಇದ್ದೀರಿ. ಅಂದರೆ ಪ್ರತಿನಿತ್ಯ ನಿಮ್ಮಿಂದ ನಾನು ಎಷ್ಟೋ ವಿಷಯಗಳನ್ನು ತಗೊಂಡೆ. ನನಗೆ ವಯಸ್ಸಾಗಿರೋಷ್ಟು ನಿಮಗೆ ನಿಮ್ಮ ಪ್ರಾಕ್ಟೀಸ್ ಎಷ್ಟೋ ಹೊರಟಿರುತ್ತೆ. ನಿಮ್ಮ ಪ್ರಾಕ್ಟೀಸ್ ನನಗೆ ವಯಸ್ಸು ಸಹ ಆಗಿರಲ್ಲ. ಅದು 50 ವರ್ಷ 55 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದವರು ಎಷ್ಟೋ ಹೊರಟಿರ್ತಿದ್ದಾರೆ. ಅದು ಅವರಿಂದ ನಾನು ಎಷ್ಟೋ ವಿಷಯಗಳನ್ನು ಪ್ರತಿನಿತ್ಯ ತಿಳ್ಕೊಂಡಿದ್ದೇನೆ. ಪ್ರತಿನಿತ್ಯ ತಿಳ್ಕೊಂಡ ನಂತರ ಒಳ್ಳೊಳ್ಳೆ ಜಡ್ಜ್ಮೆಂಟನ್ನು, ತೀರ್ಮಾನವನ್ನು ನೀಡುವ ಶಕ್ತಿ ಬರುತ್ತೆ. ಇವತ್ತಿನ ದಿನ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ವಾರ್ಡ್ಸ್ ಜಡ್ಜ್ಮೆಂಟ್ ಮಾಡ್ತಾ ಇರ್ತೇವೆ. ಯಾವತ್ತಾದ್ರು ಇವತ್ತಿನ ದಿನ ಅಂತ ಹೇಳಿದ್ರೆ ನೀವು ಜಡ್ಜ್ಮೆಂಟ್ ಮಾಡೋದು. ಅಂದ್ರೆ ಬೀಳ್ಕೊಡುಗೆ ಸಮಾರಂಭ ಏನಿದೆ, ನೀವು ನಮಗೆ ಜಡ್ಜ್ಮೆಂಟ್ ಪ್ರತಿಯೊಬ್ಬರು ಈಗ ಎಲ್ಲಿ ಬಂದು ಭಾಷಣ ಹೇಳಿದ್ರೆ
ಪ್ರತಿಯೊಬ್ಬರು ನೀವು ಲೆಕ್ಚರರ್ಸ್ ಇದ್ದಾಗೆ ನಮಗೆ ಅಂದ್ರೆ ನೀವು ಮಾರ್ಕ್ಸ್ ಕೊಟ್ರಿ ಅದ ಈ ಜಡ್ಜು ಇಷ್ಟು ಮಾರ್ಕ್ಸ್ ಇಂದ ಈ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತೇಳಿ ನೀವು ಮಾರ್ಕ್ಸ್ ಕೊಟ್ಟಿರುತ್ತೆ ನನಗೆ ಅನ್ಸ್ತದೆ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೇನೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇಡೀ ಜಗತ್ತಲ್ಲಿ ಶಾಂತಿಯಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಒಂದು ದೇಶ ಅಂತ ಹೇಳಿದ್ರೆ ಅದು ಭಾರತ ದೇಶ. ಅದಕ್ಕೆ ವಕೀಲರೇ ಕಾರಣ. ವಕೀಲರೇ ನಮ್ಮ PM ಇಂದ ಹಿಡಿದು PM ಅಂತ ಹೇಳಿದ್ರೆ ಪಂಚಾಯತ್ ಮೆಂಬರ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರೆಗೂ ಲಾಯರ್ಸ್ ಇದ್ದಾರೆ. ಮತ್ತೆ ಎಲ್ಲ ಸ್ಟೇಟ್ಗಳಲ್ಲಿ ಲಾ ಮಿನಿಸ್ಟರ್ ಸಹ ಯಾವಾಗಲೂ ಮೋಸ್ಟ್ ಆಫ್ ದಿ ಟೈಮ್ ಲಾಯರ್ಸ್ ಇರ್ತಾರೆ. ಮತ್ತೆ ಈ ದೇಶದಲ್ಲಿ ಹೊಸ ಕಾನೂನುಗಳು ಏನು ಬರುತ್ತೆ ಈ ಕಾನ್ಸ್ಟಿಟ್ಯೂಷನ್ ಇಂದ ಹಿಡಿದದು ಈ ಬರುವ ಹೊಸ ಕಾನೂನುಗಳು ಪ್ರತಿಯೊಂದು ಸಹ ಲಾಯರ್ ಡ್ರಾಫ್ಟ್ ಮಾಡಿ ಕೊಟ್ಟ ನಂತರನೇ ಅದು ಫೈನಲ್ ಆಗಿ ಅಪ್ರೂವಲ್ ಆಗುತ್ತೆ. ಈಗ ಲಾಯರ್ಗಳ ಕೊಡುಗೆ ತುಂಬಾನೇ ಇದೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನೊಂದು ನಮಗೆ ಇಲ್ಲಿ 3 ವರ್ಷದಲ್ಲಿ ನಮ್ಗೆ ಬೇಜಾರದ ಸಂಗತಿ ಅಂತ ಹೇಳಿದ್ರೆ ಕೆಲವೊಬ್ರು 1-2-3 ವಕೀಲರು ನಮ್ಮ ಕೋರ್ಟ್ ಎದುರುಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರು ತೀರ್ಕೊಂಡ್ರು. ಅವರು ತುಂಬಾ ದುಃಖದ ಸಂಗತಿ ಇದೆ. NP ಸುದ್ದಿ ಅವರು ಕೋರ್ಟಿಗೆ ಬಂದಾಗ ಸುಮ್ಮನೆ ಏನಿದೆ ಸುದ್ದಿ ಅಂತ ಸುಮ್ಮನೆ ತಮಾಷೆ ಕೇಳ್ತಾ ಇದ್ದಾರೆ, ಹೊಸ ಸುದ್ದಿ ಏನಾದ್ರು ಇದೆ ಅಂತ. ಮತ್ತೆ ಅನೇಕ ವಕೀಲರು, ಸುಮಾರು ಜನ ವಕೀಲರು ಇದ್ರು, ಅವರು ಕೆಲವರು ತೀರ್ಕೊಂಡ್ರು. ಅದು ಒಂದು ಬೇಜಾರ ಸಂಗತಿ. ಇನ್ನೊಂದು ಅಂತ ಹೇಳಿದ್ರೆ ನೀವು ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ ರೈಟ್ಸ್ ಎಷ್ಟಿದೆಯೋ ನಮಗೆ ಫಂಡಮೆಂಟಲ್ ಡ್ಯೂಟೀಸ್ ಸಹ ಅಷ್ಟೇ ಇದೆ. ಅದೇ ರೀತಿ ನಮ್ಮ ವಕೀಲರು ನಮ್ಮ ಗಂಗಾವತಿ ಸಿಟಿಯಲ್ಲಿ ಅದು ಸ್ವಚ್ಛತೆಯನ್ನು ಇಡಬೇಕು ಅಂತ ಹೇಳಿ ದೃಷ್ಟಿಯಲ್ಲಿ ಅವರು ಮನೆ ಹತ್ರ ವಿರೋಧ ಪಾಸ್ ಮಾಡಿದಾಗ ಈ ರೀತಿ ಪಾಸ್ ಮಾಡೋದು ತಪ್ಪು, ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅದು ಹೇಳಿದ್ದೆ. ಜಸ್ಟ್ ಅದು 1-2 ಮಾತು ಹೇಳಿದ್ದಕ್ಕೆ ಅವ್ರ ಮೇಲೆ ವಕೀಲರ ಮೇಲೆ ಹಲ್ಲೆ ಆಗಿದ್ದು ಇದೆ. ಅದು ಸಹ ನಮಗೆ ತುಂಬಾ ನೋವು ತಂದಿದೆ. ಅದು ಅವರು ಬೇಲ್ ಮ್ಯಾಟ್ರ್ ಯಾವ್ದು ಬಂದಾಗ ಈಗ ಸುಪ್ರೀಂ ಕೋರ್ಟ್ ಟೈಮ್ ಅಂಡ್ ಅಗೇನ್ ಇಟ್ ಹಸ್ ಸೆಡ್ ದಟ್ ವಾರೆಂಟ್ ಬೆಂಚ್ ಆರ್ ವೀಲ್ಸ್ ಆಫ್ ಚಾರಿಟ್ ಆಫ್ ಜಸ್ಟಿಸ್ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಕಾನೂನು ರಥ ಏನಿರುತ್ತೆ, ಒಂದು ಕಾನೂನು ರಥ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಬಾರ್ ಅಂಡ್ ಬೆಂಚ್ ರಿಲೇಶನ್ಶಿಪ್ ಇದ್ರೇನೆ ಒಂದು ಮುಂದೆ ಹೋಗುತ್ತೆ. ಇಲ್ಲಾಂದ್ರೆ ಒಂದು ಎತ್ತು ಏರಿಗೆಳಿತು, ಕೋಣ ನೀರಿಗೆಳಿತು ಅನ್ನೋ ರೀತಿ ಆಗುತ್ತೆ. ಹಾಗಾಗಿ ಅವರು ವಕೀಲ ಮೇಲೆ ಏನು ಹಲ್ಲೆ ಆಗಿದ್ದು ನಮ್ಮ ಏನು ಸ್ಟೋನ್ ಚಾರಿಟ್ ಆಫ್ ಜಸ್ಟಿಸ್ ಇದೆ ಅದಕ್ಕೆ ಒಂದು ಹಲ್ಲೆ ಮಾಡಿದಾಗ ಅಂತೇಳಿ ನಾನು ಅವರು ಬೇಲನ್ನು ರಿಜೆಕ್ಟ್ ಮಾಡುವಂತೆ ಬಂತು. ಇದುವರೆಗೂ ಸಹ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾನು ಇತ್ತೀಚೆಗೆ ನೋಡೋ ಹಾಗೆ ಅವರು ವಕೀಲರೇ ವಿಕ್ಟಿಮ್ ಇರ್ತಾರೆ, ಅವರೇ ವಿಕ್ಟಿಮ್ ಇರ್ತಾರೆ, ಇಂಜುರಿ ಆಗಿರುತ್ತೆ. ಅವ್ರ ಮೇಲೂ ಸಹ ಸುಮ್ಮನೆ FIR ಮಾಡುವಂಥದ್ದು ಅದು ಕಂಡು ಬಂದಿದೆ. ಅದು ತುಂಬಾ ತಪ್ಪು. ಗಂಗಾವತಿ ಅಸೋಸಿಯೇಷನ್ ಅವರು ಸ್ಟ್ರಾಂಗ್ ಆಗಿ ಅದನ್ನ ಕಂಡಮ್ ಮಾಡಿ ಅವರಿಗೆ ವಕೀಲರಿಗೆ ನ್ಯಾಯ ಸಿಗುವಂತೆ ಮಾಡ್ಬೇಕು. ಯಾಕಂದ್ರೆ ಅವರು ಪಬ್ಲಿಕ್ ಅಲ್ಲಿ ಏನ್ ತಿಳ್ಕೊಳ್ತಾರ ಅಂತ ವಕೀಲರ ಮೇಲೆ ಅಲ್ಲೇ ಆದ್ರೆ ಮತ್ತೆ ಬೇರೆಯವ್ರ ಮೇಲೆ ನಮ್ಮನ್ನ ಬಿಡ್ತಾರ ಅನ್ನೋ ರೀತಿ ಆ ರೀತಿ ಬರುತ್ತೆ. ಇವತ್ತು ಅದಕ್ಕೆ ಕೊಪ್ಪಳದಿಂದ SRH ಅಡ್ವೊಕೇಟ್ ಬಂದಿದ್ದಾರೆ. ಮತ್ತೆ ಎಲ್ಲ ಕೊಪ್ಪಳದಿಂದ ಸುಮಾರು ಜನ ವಕೀಲರು ಬಂದಿದ್ದಾರೆ. ತುಂಬಾ ಖುಷಿ ನೀಡ್ತಾ ಇದೆ. ನಾನು ಇತ್ತೀಚೆಗೆ ಅದು ಏನು ಜಜ್ಮೆಂಟ್ಸ್ ಮಾಡಿದ್ದೇನೆ ಅದು ಇದರಲ್ಲಿ ದೈತ್ಯರ ಉಪನಿಷತ್ತಲ್ಲಿ ದೇವಪಿತ್ರ ಕಾರ್ಯಸು ನ ಪ್ರಮಾದಿತ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿ ಅದನ್ನು ಫಾಲೋ ಮಾಡ್ಕೊಂಡು ಇದುವರೆಗೆ ಜಜ್ಮೆಂಟ್ಗಳನ್ನ ನೀಡಿದ್ದೇನೆ. ಈಗ ದೈವ ಕಾರ್ಯ ಅಂತ ನಾವು ದೇವರ ಕಾರ್ಯ ಮಾಡುವಾಗ ನಾವು ನಿಯತ್ತಿಂದ ಯಾವಾಗಲೂ ದೇವರ ಕಾರ್ಯ ಮಾಡಬೇಕಾಗುತ್ತೆ. 1-1.5 ವರ್ಷದಿಂದ ಇಲ್ಲಿ ಈ ಕಡೆ ಗಂಗಾವತಿಯಲ್ಲಿ ಒಬ್ರು ಸರ್ವಜ್ಞ ಅಂತ ಹೇಳಿ ಅಕ್ಕಿಸೋದು ಅವರು ಪ್ರೀಸ್ಟಿಂದ ಪೂಜೆ ಮಾಡ್ಕೊಂಡು ಪ್ರತಿದಿನ ಪೂಜೆ ಮಾಡ್ಕೊಂಡಿದ್ರು. ಅವ್ರ ಜೊತೆ ನಮ್ದು ಕ್ಲರ್ಕ್ ಅದ, ಅವ್ರ ಮನೇಲಿ ಒಬ್ರು ಕ್ಲರ್ಕ್ ಇದ್ರು. ಕ್ಲರ್ಕ್ ಜೊತೆ ಸಂಪರ್ಕ ಪಡ್ಕೊಂಡು ಯಾವ್ದೋ ಒಂದು ಕಾರ್ ತಗೊಂಡಿರ್ತಾರೆ. ಅವರು 40,000 ರೂಪಾಯಿ ಕಾರ್ ಲೋನ್ ಇದೆ ಅಂತ ಹೇಳಿ ಅವ್ರ ಉದ್ದೇಶ ಏನಿತ್ತು ಅಂತ ಮನೆ ಒಳಗಡೆ ಕಳ್ತನ ಮಾಡುವಂತ ಉದ್ದೇಶ ಇತ್ತು. ದಿನನಿತ್ಯ ಪೂಜೆ ಮಾಡ್ಕೊಂಡಿದ್ದು ಅವ್ರು ಪೂಜೆ ಮಾಡ್ಕೊಂಡಿದ್ದು. ಒಂದಿನ ಏನಾಗುತ್ತಂದ್ರೆ ಮನೆ ಒಳಗಡೆ ಅವರು ವಯಸ್ಸಾದ ತಂದೆ ತಾಯಿ ಇರ್ತಾರ ಮನೆಯಲ್ಲಿ. ಒಂದು ಬೆಳಿಗ್ಗೆ ಹೊತ್ತಿಗೆ ಅದೊಂದು CCTV ಕ್ಯಾಮ್ರಾ ಹಾಕ್ತಾರೆ. CCTV ಕ್ಯಾಮ್ರಾ ಮೇಲೆ ಒಂದು ಬಟ್ಟೆ ಹಾಕ್ತಾರೆ, ಕ್ಲೋಸ್ ಮಾಡಿ ಅದು ಪೆಟ್ಟಿಗೆ ಏನಿರುತ್ತೆ ಐರನ್ ಬಾಕ್ಸ್ ಪೆಟ್ಟಿಗೆ ಅದನ್ನ ಕತ್ಕೊಂಡು ಹೋಗುವ ಬರದಲ್ಲಿ ಅವರು ವಯಸ್ಸಾದ ಒಬ್ಳು ಅಲ್ಲಿ ಅವ್ರ ಮನೆ ಹೊಡೆದಿದ್ರು. ವಯಸ್ಸಾದವಳು ಬಂದ ತಕ್ಷಣ ಇವನು ಪ್ರೀಸ್ಟ್ ಏನ್ ಮಾಡ್ತಾನ ಪೂಜಾರಿ ಸಡನ್ ಆಗಿ ಟಾಯ್ಲೆಟ್ಗೆ ಹೊಡೋಗ್ಬಿಡ್ತಾನೆ. ಟಾಯ್ಲೆಟ್ ಒಳಗೆ ಅವಳು ಬಾತ್ರೂಮಿಗೆ ಅಂತೇಳಿ ಟಾಯ್ಲೆಟ್ಗೆ ಅಂತೇಳಿ ಇವಳು ಸಹ ಟಾಯ್ಲೆಟ್ಗೆ ಹೋಗ್ತಾನೆ. ಅವನನ್ನು ಗಮನಿಸಲ್ಲ. ಅವಳು ಒಳಗಡೆ ಬಂದ ತಕ್ಷಣ ಅವನ ಹೆದರಿಕೆಗೆ ಅವನು ನಾನಂತೇಳಿ ಗೊತ್ತಾಗುವಂತೇಳಿ ಹೆದರಿಕೆಗೆ ಅವನ ಟಾಯ್ಲೆಟ್ ಬ್ರಷ್ ಏನಿತ್ತು ಅದು ಕುತ್ತಿಗೆ ಓದ್ಬಿಡ್ತಾನೆ. ಅದು ಅವ್ನ ಇಂಟೆನ್ಷನ್ ಮಾಡುವ ಅಂತೇಳಿ ಇರಲ್ಲ.
ಬಾಯಿಗೆ ಬಟ್ಟೆ ಹಾಕಿ ಕುದಿ ಓದ್ಬಿಡ್ತಾನೆ. ಅದು ಇದರಿಂದ ಅದು ಅವಳು ತಿಳ್ಕೊಳ್ತಾಳೆ. ಹಾಗಾಗಿ ಆಕ್ಚುಲಿ ಅದ್ರಲ್ಲಿ ನಾನು ಜಜ್ಮೆಂಟ್ ಅಲ್ಲಿ ಅಬ್ಸರ್ವೇಷನ್ ಮಾಡಿ ಅದ್ರಲ್ಲಿ ಅವ್ರ ಇಂಟೆನ್ಷನ್ ಆಕ್ಚುಲಿ ಅವನು ಕೊಲೆ ಮಾಡ್ಬೇಕಂತಲೇ ಇರಲಿಲ್ಲ. ಯಾಕಂತೇಳಿದ್ರೆ ಕಳೆದ ಮೇನ್ ಇಂಟೆನ್ಷನ್ ಇತ್ತು, ಅವ್ನು ಕೊಲೆ ಮಾಡ್ಬೇಕಂತ ಇಂಟೆನ್ಷನ್ ಇರಲಿಲ್ಲ. ಒಂದ್ ವೇಳೆ ಕೊಲೆ ಮಾಡ್ಬೇಕಂತ ಇಂಟೆನ್ಷನ್ ಇತ್ತು, ಮನೆ ಹೊರಗಡೆಯಿಂದ ಏನೋ ಒಂದು ಸತ್ಯನ ಅಥವಾ ಏನೋ ತಗೊಂಡು ಬಂತು ಮೊದಲೇ ಮಾಡ್ತಾ ಇದ್ರು. ಹಾಗಾಗಿ 304 ಪಾರ್ಟ್ 2 ಅಲ್ಲಿ 302 ಚಾರ್ಜ್ ಶೀಟ್ ಹಾಕಿದ್ರು ಸಹ 302 ಪಾರ್ಟ್ 2 ಅಲ್ಲಿ ಅವರಿಗೆ ಕಮಿಷನ್ ಕೊಟ್ಟೆ. ಇದು ಏನ್ ತೋರಿಸುತ್ತೆ ಅಂತಂದ್ರೆ ನಾವು ಪ್ರತಿನಿತ್ಯ ಅವರು ಪೂಜಾರಿಗೆ ಅಂತ ಕೆಲಸ ಇತ್ತು, ದಿನನಿತ್ಯ ಪೂಜೆ ಮಾಡೋದು. ದಿನನಿತ್ಯ ಪೂಜೆ ಮಾಡ್ಕೊಂಡಿದ್ರೆ ಅವ್ನೇನು ತೊಂದರೆ ಇರಲಿಲ್ಲ. ಅದು ದಿನನಿತ್ಯ ಪೂಜೆ ಮಾಡ್ಕೊಂಡು ಅವನ ಕಾರ್ಯ ಅದು ಕಾಯಕ ಕೈವಸ ಅಂತ ಹೇಳ್ತಾರೆ. ಅವನ ಕಾರ್ಯ ಮಾಡ್ಕೊಂಡು ಹೋಗಿದ್ರೆ ಇದು ಯಾವುದೇ ಆಲೋಚನೆ ಬರ್ತಿರ್ಲಿಲ್ಲ. ಅವನು ಒಂದು ಕಳ್ತನ ಇದು ಮಾಡಲಿಕ್ಕೆ ಹೋಗ್ಲಿಕ್ಕಾಗಿ ಅವನಿಗೆ ಶಿಕ್ಷೆ ಅನುಭವಿಸುವಂತಾಯ್ತು. ಅದೇ ರೀತಿ ಮಾತ್ರ ದೇವೋಭವ ಪಿತ್ರ ದೇವೋಭವ ಅಂತ ಹೇಳ್ತಾರೆ. ಕನಿಕೆರೆಯಲ್ಲಿ ಒಂದು ಡಬಲ್ ಮರ್ಡರ್ ಆಯ್ತು. ಅಂದ್ರೆ ಅವನ ಮಗನೇ ತಂದೆ ತಾಯಿಯರನ್ನ ಒಂದು ರಾಡ್ನಿಂದ ಹೊಡೆದು ಕೊಲೆ ಮಾಡ್ತಾನೆ. ಅದ್ರಲ್ಲಿ ಅದು ಎಲ್ಲ ವಿಟ್ನೆಸ್ಗಳು ಅಷ್ಟೆಲ್ಲ ಅದು. ಆದ್ರೆ ಎವಿಡೆನ್ಸ್ ಬಂದಿದೆ ಏನಂತ ಹೇಳಿದ್ರೆ ಅವತ್ತು ಮನೆಯಲ್ಲಿ ಅಂದ್ರೆ ಒಂದು 3-4 ತಿಂಗಳಿಂದ ಅವ್ರ ಮನೆಯಲ್ಲಿ ತಂದೆ ತಾಯಿ ಮತ್ತು ಅವನ ಮಗ ಅವರಷ್ಟೇ ಇದ್ದದ್ದು ಅಂತೇಳಿ ಎವಿಡೆನ್ಸ್ ಅಲ್ಲಿ ಬಂತು. ಎವಿಡೆನ್ಸ್ ಅಲ್ಲಿ ಬಂದ ತಕ್ಷಣ ಮತ್ತೆ ಎಲ್ಲ ಹಾಸ್ಟೆಲ್ ಆದ್ರೂ ಸಹ 106 ಅಲ್ಲಿ ಸೆಕ್ಷನ್ 106 ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಕ್ಲಿಯರ್ ಆಗಿದೆ. ಅಂದ್ರೆ ಈ ಒಂದು ನಾವು ರೈಲ್ವೆಯಲ್ಲಿ ಟ್ರೈನ್ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ವಿ ಔಟ್ ಎಕ್ಸ್ಪ್ಲೈನ್ ಅದು ಟಿಕೆಟ್ ಹಾಕಿಲ್ಲ ಅಂತ ಹೇಳಿ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು. ಅದು ಒಂದು ಗಂಡ ಹೆಂಡತಿ ಇದ್ರು ಮನೆಯಲ್ಲಿ ಒಂದು 3-4 ತಿಂಗಳ ವಾಸವಾಗಿದ್ದಾರೆ. ಹೆಂಡತಿದೇನಾದ್ರು ಮನೆ ಕೊಲೆ ಆದ್ರೆ ಮರ್ಡರ್ ಆದ್ರೆ ಅವನ ಹಸ್ಬೆಂಡ್ ಅವನು ಎಕ್ಸ್ಪ್ಲೈನ್ ಮಾಡ್ಬೇಕು ಏನಾಗಿದೆ ಅಂತ ಹೇಳಿ. ಆದಾದ್ಮೇಲೆ ನಾವು ಅವನು ಒಂದು ರೀತಿ ಮೆಂಟಲ್ ಆದ ರೀತಿ ಆಗಿದ್ದ ಅಕ್ಯೂಸ್ಡ್. ಅವನು ಆದಾದ್ಮೇಲೆ 106 ಎವಿಡೆನ್ಸ್ ಆದಾದ್ಮೇಲೆ ಅವನಿಗೆ ಅದು ಅವನು ಜೈಲಲ್ಲಿ ಒಂದು 4-5 ವರ್ಷ ಆಯ್ತಾ. ಆದಾದ್ಮೇಲೆ ಅವನಿಗೆ ಕಮಿಷನ್ ನೀಡುವಂತಾಯ್ತು. ಅದೇ ರೀತಿ ನಾವು ಹೇಳಿದಾಗೆ ಈಗ ಆಚಾರ್ಯ ದೇವೋಭವ ಅಂತೇಳಿ ನಾವು ಕರಿತೇವೆ. ನಾವು ಪ್ರತಿನಿತ್ಯ ನಾವು ಏನು ಪಾಠ ಮಾಡ್ತೇವೆ ಸ್ಕೂಲಲ್ಲಾಗಲಿ ಅಥವಾ ಕಾಲೇಜಲ್ಲಾಗಲಿ, ನಾವು ಅದಕ್ಕೆ ಬದ್ಧತೆಯಿಂದ ನಾವು ಆಚಾರ್ಯರಾಗಿ ನಾವು ದಿನನಿತ್ಯ ನಡ್ಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ. ಒಂದು ಇತ್ತೀಚೆಗೆ ಒಂದು ರೇಪ್ ಕೇಸಲ್ಲಿ ಅದು ಕಾಟಿಗೆದು ಅದು ಸಹ ಅಷ್ಟೇ. ಕಾಟಿಗೆ ರೇಪ್ ಕೇಸಲ್ಲಿ ಅವನು ಏನು ಬರ್ತಿದ್ದ ಅದು ಮಾಡ್ಕೊಂಡು ಹೋಗಿದ್ರೆ ಏನು ಸಮಸ್ಯೆ ಇರ್ತಿರ್ಲಿಲ್ಲ. ಅದು ಆಚಾರ್ಯ ದೇವೋಭವ ಅದಕ್ಕೆ ಜೊತೆ ತಂದ್ಕೊಡ್ಲಿಕ್ಕಾಗಿ ಅದು ಅವನಿಗೆ ಶಿಕ್ಷೆ ಆಗೋಯ್ತು. ಅದೇ ರೀತಿ ಅತಿಥಿ ದೇವೋಭವ ಅಂತ ಹೇಳಿದ್ರು. ನಾವೊಂದು ಯಾವುದೊಂದು ಫಾರಿನ್ ಕಂಟ್ರಿಗೆ ಜಪಾನಿಗೆ ಅಥವಾ ಎಲ್ಲ ಹೋದ್ರೆ ಅದು ಕೆಲವೊಮ್ಮೆ ಒಂದು ಅಂಗಡಿಯಲ್ಲಿ ಒಂದು ಬಾಳೆಹಣ್ಣು ಇದೆ ಅಂತ ಕೇಳಿದ್ರೆ ನಾವು ಇಂಡಿಯನ್ಸ್ ಹೋಗಿ ಅವರು ಕೆಲವೊಮ್ಮೆ ಇಲ್ಲ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ಒಂದು ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಅವರು ಇಂಡಿಯನ್ಸ್ ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಜಪಾನ್ದಲ್ಲಿ ಒಂದು ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಇದೇನ್ ಕಂಟ್ರಿಯಪ್ಪ ಅಂತ ಅನ್ನೋ ಆ ರೀತಿ ಬೈಕೊಳ್ಬಾರ್ದು ಜನ ಅಂತೇಳಿ ಅವರ ಜಪಾನ್ ಕಂಟ್ರಿ ಬಗ್ಗೆ ಅವ್ರ ಕಂಟ್ರಿ ಬಗ್ಗೆ ಅಭಿಮಾನ ಇರ್ತದೆ. ಅವ್ರು ಇಲ್ಲ ಅಂದ್ರೆ ಸಹ ಈ ಪಕ್ಕದ ಅಂಗಡಿ ಅಥವಾ ಬೇರೆ ಕಡೆ ಹೋಗಿ ತಂದ್ಕೊಡ್ತಾರೆ. ಅವರು ಆ ರೀತಿ ಅತಿಥಿ ದೇವೋಭವ ಅಂದ್ರೆ ನಾವು ಮೊದಲಿಂದಲೂ ಸಹ ಇಲ್ಲಿ ಹಂಪಿಗೆ ತುಂಬಾ ಜನ ಟೂರಿಸ್ಟ್ ಬರ್ತಾ ಇದ್ರು. ಅವರನ್ನ ದೇವರು ಅಂತೇಳಿ ಟ್ರೀಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ ಸಣ್ಣಪುರದಲ್ಲಿ ಅದೇ ಒಂದು 2 ಮಹಿಳೆಯರ ಮೇಲೆ ಲೈಂಗಿಕ ಜಾಂಗಿರಪ್ಪ ಆಯ್ತು. 2 ಮಹಿಳೆಯರ ಮೇಲೆ ಮತ್ತೊಬ್ರು ಮರ್ಡರ್ ಆಯ್ತು. ಇಬ್ರು ಮೇಲೆ ಇದು ಅಟೆಂಪ್ಟ್ ಮರ್ಡರ್ ಆಯ್ತು. ಮಹಿಳೆಯರು ಅಣ್ಣ ನನ್ನ ಬಿಟ್ಬಿಡು ಅಂತ ಹೇಳಿ ಕೂತ್ಕೊಂಡ್ರು ಸಹ ಅವರು ರೇಪ್ ಮಾಡಿದ್ರು. ಇದ್ರು ಸಹ ಒಬ್ರು ಫಾರಿನ್ ಮಹಿಳೆ ಮತ್ತು ಇನ್ನು ಇಂಡಿಯನ್ ಮಹಿಳೆ. ಮತ್ತೆ ಇವರು ನೀರಲ್ಲಿದ್ದವರು ಅದೇನು ಅವ್ರನ್ನ ನೀರಿಗೆ ಎಸ್ದು ಅವ್ರ ಮೇಲೆ ಅವರು ಬರುವ ಹಂತದಲ್ಲಿ ಏನೋ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಅವ್ರ ಮೇಲೂ ಸಹ ತುಂಬಾ ಕಲ್ಲಿನ ಅಟ್ಯಾಕ್ ಮಾಡಿದ್ರು. ಅವ್ರು ಸಾಯಿ ಅಂತ ಹೇಳಿ ಅವ್ರು ನೀರಲ್ಲಿದ್ದವ್ರು ಸಹ ತುಂಬಾ ಬೇಡ್ಕೊಂಡ್ರು. ನಿಮ್ಗೆ ಬೇಕಿದ್ರೆ ಕೋಟಿ ಬೇಕಿದ್ರೆ ಕೊಡ್ತಾನೆ, ಲಕ್ಷ ಕೊಡ್ತಾನೆ, ಇಷ್ಟ ಕೊಡ್ತಾನೆ, ಅಮೌಂಟ್ ಬೇಕಿದ್ರು ನನ್ನನ್ನು ಕಾಪಾಡೋ ಅಂತಂದ್ರೆ ಅವ್ರು ಬಿಟ್ಟಿಲ್ಲ. ಅವ್ರ ಮೇಲೆ ಕಲ್ಲು ಎಸ್ದು ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಅವ್ರು ಅಷ್ಟು 3 ಜನ ತೀರ್ಕೊಂಡಿದ್ದಾರೆ ಅಂತೇಳಿ ಆ ಲೆಕ್ಕದಲ್ಲಿ ಅವರನ್ನ ಬಿಟ್ಟು ಹೋದ್ರು. ಹಾಗಾಗಿ ಅವರಿಗೆ ಒಂದು ಗಲ್ಫ್ ಶಿಕ್ಷೆ ನೀಡುವಂತಾಯ್ತು. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನಾವು ಜರ್ಮಿ ಬೆಲ್ಗಾಮ್ ಅವರು ಹೇಳ್ತಾರೆ ವಿಟ್ನೆಸಸ್ ಆರ್ ಐಸ್ ಅಂಡ್ ಏರ್ಸ್ ಆಫ್ ಜಸ್ಟಿಸ್ ಅಂತ. ಅವರು ಮತ್ತು ಕಣ್ಣುಗಳು ಕಿವಿಗಳಿದ್ದಾಗ ಅವರು ಒಂದು ಗಂಗಾವತಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಎಲ್ಲ ಟ್ರಾಫಿಕ್ ಇರುವಾಗ ಅವರೊಬ್ರು ಒಂದಿಷ್ಟು ರೌಡಿಗಳು ಪ್ರತಿಯೊಬ್ರು ಒಬ್ಬರಿಗೆ ಆಕ್ಸಿಡೆಂಟ್ ಮಾಡಿ ಅವ್ರ ಮೇಲೆ ಕಲ್ಲೆ ತಗೋಬೇಕು ಕೆಲಸ ಆಯ್ತು. ಅದು ಎಲ್ಲ ವಿಡಿಯೋಸ್ ವೈರಲ್ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಬ್ರು ವಿಟ್ನೆಸ್, ಒಬ್ರು ಬಿಜೆಪಿ ಇದ್ದಂತ ಅವರು ವಿಟ್ನೆಸ್ ಅನ್ನ ಒಬ್ರು ರಿಪೋರ್ಟರ್ ಅನ್ನೋದು ಅವರು ಆ ವಿಟ್ನೆಸ್ ಅನ್ನ ಅವರು ಒಂದೊಳ್ಳೆ ಅವನಿಗೆ ಬಿಟ್ರೆ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ತಾನೆ, ನಮಗೆ ಶಿಕ್ಷೆ ಆಗುತ್ತೆ
ಅನ್ನೋ ದೃಷ್ಟಿಯಿಂದ ಅವನಿಗೆ ಒಂದು 6 ಜನ ಸೇರ್ಕೊಂಡು ಈ ಲೀಲಾವತಿ ಹಾಸ್ಪಿಟಲ್ ಹತ್ರ ಅವರು ಹೊಡೆದು ಸಾಯಿಸಿದರು. ಅವರು ನಾವು ಈಗ ಪ್ರತಿನಿತ್ಯ ನಮ್ಮ ಇಂಡಿಯಾದಲ್ಲಿ ಸುಮಾರು ಒಂದು 27,000 ಮರ್ಡರ್ಗಳಾಗುತ್ತದೆ ಆಲ್ ಓವರ್ ಇಂಡಿಯಾ ಎವ್ರಿ ಇಯರ್. ಈಗ 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 ಮರ್ಡರ್ ಕೇಸಲ್ಲಿ ವಿಟ್ನೆಸ್ಗಳನ್ನು ಸಾಯಿಸಿದ್ರೆ ಮುಂದೆ ಕೋರ್ಟಿಗೆ ಬರುವಾಗ ನಮ್ಮನ್ನೇ ಸಾಯಿಸ್ಬಿಡ್ತಾರ ಅಂತ ಯಾರು ಸಹ ಸಾಕ್ಷಿ ಹೇಳಿಕ್ ಹೋಗಲ್ಲ. ಹಾಗಾಗಿ ಅದು ಒಂದು ರೇರೆಸ್ಟ್ ಆಫ್ ರೇರ್ ಕೇಸ್. ಮುಂದೆ ಇಂಥ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು 6 ಜನರಿಗೆ ಗಲ್ಲು ಶಿಕ್ಷೆ ನೀಡಬೇಕಾದ ಪ್ರಸಂಗ ಬಂತು. ಇವೆಲ್ಲ ಜಜ್ಮೆಂಟ್ಗಳು ಏನಾಗಿದೆ ಅಂತ ಹೇಳಿದ್ರೆ ಈ ನಿಮ್ಮ ಗಂಗಾವತಿ ಬಾರ್ ಅಸೋಸಿಯೇಷನ್ ಸಪೋರ್ಟ್ ಇರ್ಲಿಕ್ಕಾಗಿ ಈ ರೀತಿ ಪ್ರತಿನಿತ್ಯ ಕೋರ್ಟಲ್ಲಿ ನೀವು ಏನು ಕೂಲ್ ಆಗಿ ಕಾಮಾಗಿ ಏನು ಪ್ರೆಸೆಂಟೇಷನ್ ಮಾಡ್ತಾ ಇದ್ರಿ, ಅದು ಸಹ ನಾನು ಕೂಲ್ ಆಗಿ ಕಾಮಾಗಿ ಜಜ್ಮೆಂಟ್ ಅಥವಾ ಆರ್ಡರ್ಸ್ ಮಾಡುವ ಶಕ್ತಿ ಬಂತು. ಇವೆಲ್ಲಕ್ಕೂ ನಾನೇನು ಇಷ್ಟು ವರ್ಷ ನಾನೇನು ವರ್ಕ್ ಮಾಡಿದ್ದೇನೆ ಅದಕ್ಕೆಲ್ಲ ನೀವೇ ಕಾರಣ. ನಿಮ್ಗೆ ಗೊತ್ತಿರುವ ಹಾಗೆ ನಾನು ಕನ್ವಿಷನ್ಸ್ ಏನ್ ಪಾಟೀಲ್ ಹೇಳಿದಾಗೆ ಒಂದು 27 ಕೇಸಲ್ಲಿ ಕನ್ವಿಷನ್ ಮಾಡಿದ್ದಾನೆ. ಆನಂತರ ನಾನು ಸುಮಾರು ಲೆಕ್ಕ ಹಾಕಿದಾಗೆ ಸುಮಾರು 1,700 ಅಕ್ಯೂಸ್ ಪರ್ಸನ್ಸ್ ಇದೆ. ನಾನು 3 ವರ್ಷದಲ್ಲಿ ಟ್ರಯಲ್ ಮಾಡಿದಾಗ ಸುಮಾರು 1,704 ಅಕ್ಯೂಸ್ ಪರ್ಸನ್ಗಳಲ್ಲಿ ಸುಮಾರು 1,660 ಅಕ್ಯೂಸ್ಗಳು ಬಿಡುಗಡೆ ಆಗಿದ್ದಾರೆ. ಅಂದ್ರೆ ಅವರು ಕೆಲವೊಂದು 8 ವರ್ಷದಿಂದ 10 ವರ್ಷದಿಂದ ಅಲ್ಲಿ ಕೊಪ್ಪಳ ಕಲ್ದು ಎಲ್ಲ ಪ್ರತಿಯೊಂದು ಅಲ್ದು ಅವರು ಕೋರ್ಟಿಗೆ ಅಲ್ದಾಡಿದ್ರು. ಅವರು ಸಣ್ಣ ಪುಟ್ಟ ಪ್ರಕರಣಗಳಿದ್ವು ಸುಮಾರು. ಅದು ಕೆಲವೊಬ್ರು ತುಂಬಾ ಕೇಸ್ಗಳು ಲಾಸ್ಟಲ್ಲಿ ಆದರು. ಅಷ್ಟು ಪ್ರಕರಣಗಳಲ್ಲಿ ಅವರು ಸುಮಾರು 1,660 ಅಕ್ಯೂಸ್ಗಳು ರಿಲೀಸ್ ಆಗಿದ್ದಾರೆ. ಮತ್ತು ಸುಮಾರು ಒಂದು 44 ಅಕ್ಯೂಸ್ಗಳು ಕನ್ವಿಕ್ಷನ್ ಆಗಿದೆ. ಯಾಕಂದ್ರೆ ಅವರು ಸಪೋರ್ಟ್ ಮಾಡಿದ್ರು ಕೋರ್ಟಲ್ಲಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಲಿಕ್ಕಾಗಿ ಅಂದ್ರೆ ಕನ್ವಿಕ್ಷನ್ ರೇಟ್ ಅಂತ ನೀವು ನೋಡ್ಬೋದಾದ್ರೆ ಕೇವಲ ಒಂದು 2.65 ಕನ್ವಿಕ್ಷನ್ ರೇಟ್. ಅದು ಬಾಕಿ ಅಲ್ಲಿದ 97% ಆಲ್ಮೋಸ್ಟ್ ಅಕ್ಯೂಟಲ್ ಆಗಿದೆ. ಯಾಕಂದ್ರೆ ಅದು ಯಾವ ಸಾಕ್ಷಿಗಳು ಸಪೋರ್ಟ್ ಮಾಡಿಲ್ಲ ಅದ್ರಲ್ಲಿ ಎಲ್ಲ ಪ್ರತಿಯೊಬ್ಬರು ಹಾಸ್ಟೆಲ್ ಅವರು. ಇಷ್ಟೊಂದು ಮ್ಯಾಟ್ರ್ಗಳು ಬರ್ಲಿಕ್ಕೆ ಕಾರಣ ಯಾರಂತಂದ್ರೆ ನೀವೇ ಕಾರಣ. ನಿಮ್ಮ ಅಸೋಸಿಯೇಷನ್ ಅವರು ಅಲ್ಲಿ ದಿನನಿತ್ಯ ಬೆಂಗಳೂರಿಗೆ ಧಾರವಾಡಕ್ಕೆ ಪ್ರತಿಯೊಂದು ಕಡೆ ಓಡಾಡಿ ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಅವರು ತುಂಬಾ ಕೈಯಿಂದ ಖರ್ಚು ಮಾಡ್ಕೊಂಡು ಮತ್ತೆ ಕೊಪ್ಪಳ ಕೋಟೆ ಇರ್ಬೋದು ಅಥವಾ ಬೆಂಗಳೂರಿಗೆ ಇರ್ಬೋದು ಸುಮಾರು ಓಡಾಡಿ ಅವರು ಈಗ ಕಾಟಿಗೆಯಿಂದ ಮತ್ತು ಕೊಪ್ಪಳ ಅಂತ ಹೇಳಿದ್ರೆ ಸುಮಾರು 150 ಕೆಲವೊಂದು ಹಳ್ಳಿಗಳಿಂದ ಹೋಗುವಾಗ ಒಂದು ಸುಮಾರು 150 ಕಿಲೋಮೀಟರ್ ದೂರ ಅವ್ರಿಗೆ ಕೊಪ್ಪಳಕ್ಕೆ. ಅದು ಆ ಮ್ಯಾಟ್ರಿಗಳೆಲ್ಲ ಇಲ್ಲೇ ಬರ್ಲಿಕ್ಕೆ ಕಾರಣ ಮಾಡಿದ್ರು ಅಂದ್ರೆ ನೀವು ವಕೀಲ ಸಂಘದವರೆಲ್ಲ ಸೇರ್ಕೊಂಡು ಮ್ಯಾಟ್ರಿಗಳು ಬರ್ಲಿಕ್ಕಾಗಿ ಶೀಘ್ರವಾಗಿ ಎಲ್ಲರಿಗೂ ಪರಿಹಾರ ಸಿಗುವಾಯಿತು. ನಾನು ಈಗ ನಿಮ್ಮ ಗಂಗಾವತಿಯಲ್ಲಿ ಏನು ವಕೀಲರು ಇದ್ರಿ, ನಾನು ಇದುವರೆಗೂ ಸಹ ನನ್ನ ಲೈಫ್ ಟೈಮಲ್ಲೂ ಸಹ ಈ ರೀತಿ ವಕೀಲರನ್ನ ನಾನು ಕಾಣ್ತಾನೆ ಇಲ್ಲ ಅಂತ ಹೇಳಿ ನಾನು ಇಲ್ಲಿಂದ ಜೂನ್ 1 ಬೇರೆ ಕಡೆ ವರ್ಕ್ ಮಾಡುವಾಗ ನಾನು ಒಂದು 3 ತಿಂಗಳು ಅಥವಾ 6 ತಿಂಗಳು ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕಂತಂದ್ರೆ ಪ್ರತಿನಿತ್ಯ ಮುಖ ನಮ್ಮ ಇದು ಗಂಗಾವತಿ ವಕೀಲರದ್ದು ಮುಖ ಕಾಣಲ್ಲ ನನಗೆ. ಅದು ಎಲ್ಲೋ ಒಂದು ಡಿಫ್ರೆಂಟ್ ಪ್ಲೇಸಿಗೆ ಬಂದಿದ್ದೇನೆ. ನಮ್ಮ ಗಂಗಾವತಿ ವಕೀಲರು ನಮ್ಮ ಮುಂದೆ ಇಲ್ಲ ಅನ್ನೋ ರೀತಿ ನನಗೆ ಮೋಸ ಹೋಗುತ್ತೆ. ನೀವೆಲ್ಲರೂ ಸೇರಿ ನನಗೆ ಇಲ್ಲಿ ಇವತ್ತು ಬೀಳ್ಕೊಡೆ ಸಮಾರಂಭ ಕೊಟ್ಟಿದ್ದಕ್ಕೆ